स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮುಂದೆ ಚತುರ್ಮುಖ ಬ್ರಹ್ಮದೇವರು ಮಾಡಿದ ಸೃಷ್ಟಿ, ಆ ಸೃಷ್ಟಿಯಲ್ಲಿ ಕಾಲದ ವ್ಯವಸ್ಥೆಯನ್ನು ಮಾಡಿದರು. ಕಾಲ ಅಂದರೆ ಹಾಗೆ ಒಂದು ಗಳಿಗೆ ಅಂತ ಲೆಕ್ಕಾಚಾರವನ್ನು ಮಾಡಿ, ಗಳಿಗೆ ಅಂದರೆ ಗಳಿಗೆ ಬಟ್ಲನ್ನು ಇಟ್ಟುಕೊಂಡು ಅದಕ್ಕೊಂದು ಕೆಳಗೆ ತೂತು ಮಾಡಿ ಅದನ್ನು ನೀರಿಗೆ ಬಿಟ್ಟು ಅದನ್ನು ಜಗ್ಗಿದಾಗ ಒಂದು ಗಳಿಗೆ. ಅಂದರೆ ಸಾಮಾನ್ಯವಾಗಿ ಒಂದು ಗಳಿಗೆ ಅಂತಂದರೆ ಇವತ್ತಿನ ನಮ್ಮ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 24 ನಿಮಿಷ ಆಯಿತು ಅಂತ ಆದರೆ ಅದನ್ನು ಒಂದು ಗಳಿಗೆ ಅಂತ ಕರೀತಾರೆ. ಅಂಥದ್ದು 60 ಆಯಿತು ಅಂತ ಆದರೆ ಅದು ಒಂದು ದಿನ ಅಂತ ಕರೆಸಿಕೊಡುತ್ತದೆ. ಹಾಗಾಗಿ ಇಂತಹ ಈ ದಿನ ಎನ್ನುವಂಥದ್ದು, ಈ ದಿನಗಳು 30 ಆದರೆ ತಿಂಗಳು, ಆ 30 12 ಆಯಿತು ಅಂದರೆ ಮಾಸ. ಹಾಗಾಗಿ ಅದನ್ನು ನಿನ್ನೆ ಎಲ್ಲ ವಿವರಣೆ ಕೊಟ್ಟಿದ್ದೀನಿ. ಮಾಸ ಎನ್ನುವುದು 2 ಸೇರಿದರೆ ಒಂದು ಋತು ಅಂತ ಆಗುತ್ತೆ, ಋತುಗಳು 3 ಸೇರಿತು ಅಂದರೆ ಒಂದು ಅಯನ ಆಗುತ್ತೆ, ಅಯನಗಳು 2 ಸೇರಿತು ಅಂತ ಆದರೆ ಅದು ಒಂದು ವರ್ಷ ಅಂತ ಆಗುತ್ತೆ, ಸಂವತ್ಸರ ಅಂತ ಆಗುತ್ತೆ. ಅಂದರೆ ಒಂದು ಸಂವತ್ಸರ ಅಂತ ಹೇಳಿದರೆ ನಮಗೆ ಒಂದು ಸಂವತ್ಸರ ಇದು. ಈ ಸಂವತ್ಸರ ಎನ್ನುವಂಥದ್ದು ಕೂಡ ಹೇಗೆ ಅಂದರೆ 360 ದಿವಸಕ್ಕೆ ಒಂದು ವರ್ಷ ಅಂತ ಕೆಲವು ಲೆಕ್ಕ. ಕೆಲವು ಸರ್ತಿ 65 ಆಗುತ್ತೆ, ಕೆಲವು ಸರ್ತಿ 57 ಆಗುತ್ತೆ. ಈ ವ್ಯತ್ಯಾಸಗಳು ಕೆಲವೊಮ್ಮೆ ಬರ್ತಾ ಇರ್ತವೆ. ಅದೆಲ್ಲ ಹೇಗೆ ಬರುವಂಥದ್ದು ಅಂದರೆ ಆ ವತ್ಸರಗಳಲ್ಲೂ ಕೂಡ ಅನೇಕ ವಿಧ 5 ರೀತಿಯಾದಂಥ ಪಂಚಾಂಗಗಳಿದ್ದಾವೆ. ಅಂದರೆ ಈ ವರ್ಷದ ಆಚರಣೆ ಏನಿದೆ, ಈ ವರ್ಷಾಚರಣೆಯನ್ನು ಮಾಡತಕ್ಕಂಥದ್ದು 5 ರೀತಿಯಲ್ಲಿ ಮಾಡಬಹುದಂತೆ. ಆ 5 ರೀತಿಯಲ್ಲಿ ಮಾಡೋದು, ಅದರಲ್ಲಿ ಯಾವ್ದ್ಯಾವುದು ಅಂದರೆ ಸಂವತ್ಸರ, ಪರಿವತ್ಸರ, ಇಡಾವತ್ಸರ ಏವಚ, ಅನುವತ್ಸರೋ ವತ್ಸರಶ್ಚ ವಿದುರೈವಂ ಪ್ರಭಾಷ್ಯತೆ. ಇದು 5 ವತ್ಸರಗಳು ಅಂತ. ಸಂವತ್ಸರ, ಆಮೇಲೆ ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ ಅಂತ. ಇದು 5 ವಿಧವಾಗಿರುವಂಥ ವ್ಯವಸ್ಥೆ. ಇದರಲ್ಲಿ ಏನಿದರ ಅರ್ಥ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಂವತ್ಸರ ಅಂತ ಕರಿತೀವಿ. ಈಗ ನಾವೆಲ್ಲ ಹೇಳ್ತಾ ಇದ್ದೇವೆ ಕ್ರೋಧಿನಾಮ ಸಂವತ್ಸರೇ ಅಂತೆಲ್ಲ ಹೇಳ್ತಿದ್ದೆ. ನಿಜವಾಗಲೂ ಸಂವತ್ಸರ ಅಂತ ಯಾವುದನ್ನು ಕರೀತಾರೆ ನೋಡಿ, ಭಾಗವತ ಹೇಳೋದು. ಸಂವತ್ಸರ ಅಂತಂದರೆ ಯಾವುದು ಗೊತ್ತಾ? ಸಂವತ್ಸರ ಅಂದರೆ ಸೌರಮಾನ ಪದ್ಧತಿ ಏನಿದೆ ಅಲ್ವಾ, ಅದನ್ನು ಸಂವತ್ಸರ ಅಂತ ಕರೀತಾರೆ. ಸೌರಮಾನ ಪದ್ಧತಿ ಅಂದರೆ ಅದು ಹೇಗೆ ವ್ಯವಸ್ಥೆ ಇರುತ್ತೆ ಅಂದರೆ, ಈ ಏನು ರಾಶಿಗಳಿರ್ತವೆ 12 ರಾಶಿಗಳು, 12 ರಾಶಿಗಳಲ್ಲೂ ಕೂಡ ಗ್ರಹಗಳ ಸಂಚಾರ ಎನ್ನುವಂಥದ್ದು ನಡೆಯುತ್ತೆ. ಸಾಮಾನ್ಯವಾಗಿ ಎಲ್ಲ ರಾಶಿಗಳಲ್ಲೂ ಕೂಡ ಅಂದರೆ ಮೇಷ, ವೃಷಭ ಅಂತೇನು ರಾಶಿಗಳಿದ್ದಾವೆ, 12 ರಾಶಿಗಳು, 12 ರಾಶಿಯಲ್ಲೂ ಕೂಡ ಸೂರ್ಯ ಪ್ರವೇಶ ಮಾಡ್ತಾನೆ. ಸೂರ್ಯ ಪ್ರವೇಶ ಮಾಡಿದರೆ ಅಂದರೆ ಒಂದು ರಾಶಿಯನ್ನು ಬದಲಿಸಿ ಇನ್ನೊಂದು ರಾಶಿಗೆ ಹೋದರೆ ಅದನ್ನು ಸಂಕ್ರಾಂತಿ ಅಂತ ಕರೀತಾರೆ, ಸಂಕ್ರಮಣ ಅಂತ. ನಾವು ಮಾಡೋದು ಕೊನೆ ಏನು ಉತ್ತರಾಯಣದಲ್ಲಿ ಬರುತ್ತೆ ಅದನ್ನು ಮಾತ್ರ ಮಾಡ್ತೇವೆ ಅಷ್ಟೇ. ನಿಜವಾಗ್ಲೂ ತಿಂಗಳಲ್ಲಿ ಒಂದೊಂದು ಸಂಕ್ರಾಂತಿ ಇರುತ್ತೆ. ಪಂಚಾಂಗದಲ್ಲಿ ನೋಡಿದರೆ ಸಂಕ್ರಮಣ ಅಂತ ಹಾಕಿರ್ತಾರೆ, ತಿಂಗಳಿಗೆ ಒಂದೊಂದು. ಹಾಗೆ ಆ ಸಂಕ್ರಾಂತಿ ಅಂತ ಕರೀತಾರೆ. ಅಂದರೆ ಸೂರ್ಯ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ರಾಶಿಗೆ ಪ್ರವೇಶ ಮಾಡಿದ ಅಂತ ಆದರೆ ಅವನು ಎಷ್ಟು ದಿವಸ ಅಲ್ಲಿ ವಾಸ ಮಾಡ್ತಾನೋ, ಅಂದರೆ ಒಂದು ರಾಶಿಯಲ್ಲಿ ಇದ್ದು ಇನ್ನೊಂದು ರಾಶಿಗೆ ಹೋದ ಅಂದರೆ ಅದು 1 ತಿಂಗಳು ಅಂತ ಲೆಕ್ಕ. ಈ ರೀತಿಯಲ್ಲಿ 12 ರಾಶಿಗಳನ್ನು ಕೂಡ ಒಂದು ಸರ್ತಿ ತಿರುಗಿ ಬಂದ ಅಂತ ಆದರೆ ಸೂರ್ಯ, ಆಗ ಅದು 1 ವರ್ಷ ಅಂತ ಆಗುತ್ತೆ, 1 ವರ್ಷ ಅಂತ ಆಗುತ್ತೆ. ಹಾಗೆ ಅಂದರೆ ಈ ವ್ಯವಸ್ಥೆ ಎನ್ನುವಂಥದ್ದು ಹೀಗೆ. ಇದು ಸೌರಮಾನ ಪದ್ಧತಿ ಅಂತ ಕರೀತಾರೆ ಇದನ್ನು, ಸೌರಮಾನ ಪದ್ಧತಿ. ಈ ಸೌರಮಾನ ಪದ್ಧತಿ ಏನಿದೆಯಲ್ವಾ, ಈ ಸೌರಮಾನ ಪದ್ಧತಿಯಲ್ಲಿ ನಿಮಗೆ
ಅಧಿಕ ಮಾಸ ಅನ್ನೋದು ಬರೋದೇ ಇಲ್ಲ ಅಲ್ಲಿ. ಅಧಿಕ ಮಾಸ ಅನ್ನೋದೇ ಇಲ್ಲ. ಯಾಕೆ ಅಂದರೆ ಅವರದ್ದೇನು ಅಂದರೆ ಸಾಮಾನ್ಯತೆ 30 ದಿವಸಕ್ಕೇನೆ ಒಂದು ತಿಂಗಳು ಅಂತ ಆಗಿರುತ್ತೆ. ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಹಾಗೆ ಇರ್ತದೆ. ಅದರಿಂದಾಗಿ ಅಲ್ಲಿ ಆಗಬೇಕಾದ್ರೆ ಈ ಅಧಿಕ ಮಾಸದ ಪದ್ಧತಿ ಎನ್ನುವಂಥದ್ದು ಬರುವುದಿಲ್ಲ. ಅದನ್ನು ಹೆಚ್ಚು ಕಡಿಮೆ ಆಗೋದು ಅಂತ ಇರೋದಿಲ್ಲ. ಅದು ಸೌರಮಾನ ಪದ್ಧತಿ ಅಂತ ಹೇಳ್ತಾರೆ. ಇದಕ್ಕೆ ಹೆಸರೇನು ಅಂದರೆ ಸಂವತ್ಸರ ಅಂತ ಕರೀತಾರೆ. ಸಂವತ್ಸರ ಅಂತ. ಇನ್ನೊಂದು ಇದೆ. ಇನ್ನೊಂದು ಏನು ಅಂತ ಹೇಳಿದರೆ ಪರಿವತ್ಸರ ಅಂತ. ಪರಿವತ್ಸರ ಅಂದರೆ ಇದನ್ನು ಬಾರ್ಹಸ್ಪತ್ಯಮಾನ ಪದ್ಧತಿ ಅಂತ ಕರೀತಾರೆ. ಬಾರ್ಹಸ್ಪತ್ಯಮಾನ ಪದ್ಧತಿ ಅಂತ ಹೇಳಿದರೆ ಈ ಬಾರ್ಹಸ್ಪತ್ಯ ಅಂದರೆ ಬೃಹಸ್ಪತಿ ಅಂದರೆ ಗುರುಗ್ರಹ. ಗುರುಗ್ರಹನೂ ಕೂಡ ಏನು ಮಾಡ್ತಾನೆ ಅಂದರೆ ಅವನು ಎಲ್ಲ ರಾಶಿಗಳಲ್ಲೂ ಕೂಡ ಸಂಚಾರ ಮಾಡ್ತಾನೆ. ಆದರೆ ಅವನ ವಿಶೇಷ ಏನು ಅಂದರೆ ಒಂದು ರಾಶಿಗೆ ಪ್ರವೇಶ ಮಾಡಿದರೆ ಅವನಲ್ಲಿ ವಾಸ ಮಾಡೋದು 1 ತಿಂಗಳಲ್ಲ, 1 ವರ್ಷ ಮಾಡ್ತಾನೆ. ಗುರು ಯಾವಾಗಲೂ ಕೂಡ ಒಂದು ರಾಶಿಗೆ ಪ್ರವೇಶ ಮಾಡಿದ ಅಂದರೆ ಅವನು 1 ವರ್ಷ ಅಲ್ಲಿರ್ತಾನೆ. ಹಾಗಾಗಿ ನಿಮ್ದು ಯಾವುದಾದ್ರೂ ರಾಶಿ ಇದ್ದರೆ ನೋಡ್ಕೊಳ್ಳಿ, ಗುರು ಎಲ್ಲಿದ್ದಾನೆ ಅಂತ ನೋಡಬೇಕು. ಗುರು ಎಲ್ಲಿದ್ದಾನೆ ಅಂತ ನೋಡಿದಾಗ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದ ಅಂದರೆ ನಿಮಗೆ ಒಳ್ಳೆ ಗುರುಬಲ. ಹಿಂದೆ ಅಥವಾ ಮುಂದೆ ಇದ್ದರೂ ಕೂಡ ನಮಗೊಂದು ಗುರುಬಲ ಇರ್ತದೆ. ಹಾಗೆ ಆ ರೀತಿಯಲ್ಲೇ ಇದೆ ಕ್ರಮ. ಹಾಗೆ ಈ ಗುರು ಎನ್ನುವನೇನಿದ್ದಾನಲ್ಲ, ಸಾಮಾನ್ಯವಾಗಿ ಏನು ಅಂತ ಹೇಳಿದರೆ ಅವನು ಒಂದು ರಾಶಿಗೆ ಪ್ರವೇಶ ಮಾಡಿದ ಅಂತ ಆದರೆ 1 ವರ್ಷ ಇರ್ತಾನಂತೆ. ಅದಕ್ಕೆ ಯಾರಾದರೂ ಉಪನಯನ ಮಾಡಬೇಕು, ಇನ್ನೊಂದು ಮದುವೆ ಮಾಡಬೇಕು, ಅದು ಇದು ಅಂದಾಗ ಈ ವರ್ಷ ಅವನಿಗೆ ಗುರುಬಲ ಇದೆ ಹೋಗ್ರಿ ಅಂತ ಈ ವರ್ಷ ಅಂತ ಹೇಳುತ್ತಾರೆ. ಅಂದರೆ ವರ್ಷ ಪೂರ್ತಿ ಇರ್ತಾನೆ ಅಂತ ಅರ್ಥ. ಈ ವರ್ಷ ಗುರುಬಲ ಇದೆ ಅವನಿಗೆ ಅಂತ ಹೇಳೋದು. ಹಾಗೆ ಅಂದರೆ ಆ 1 ವರ್ಷ ಇರ್ತಾನಂತೆ. ಆ 1 ವರ್ಷ ಎನ್ನುವಂಥದ್ದು ಸರಿಯಾಗಿ ಅದು 360 ದಿವಸವೇ ಆಗಬೇಕು ಅಂತ ಇಲ್ಲ. ಅಂತೂ ಅವನು ಬದಲು ಮಾಡೋ ತನಕ ಅದು 352 ದಿವಸವೂ ಇರ್ಬೋದು, 360 ಇರ್ಬೋದು, 365 ಇರ್ಬೋದು, ಏನು ಹೆಚ್ಚು ಕಡಿಮೆ ಆಗ್ಬೋದು ಸ್ವಲ್ಪ. ಅಂತೂ ಇದನ್ನು 1 ವರ್ಷ ಅಂತ ಕರೆಯೋದು. ಹೀಗೆ 1 ವರ್ಷ ಅಂತ ಕರೆಯೋದಿದೆಯಲ್ವಾ, ಈ ಪದ್ಧತಿಗೆ ಏನಂತ ಕರೀತಾರೆ ಅಂದರೆ ಬಾರ್ಹಸ್ಪತ್ಯಮಾನ ಪದ್ಧತಿ ಅಥವಾ ಪರಿವತ್ಸರ ಅಂತ ಸಂಸ್ಕೃತದಲ್ಲಿ ಕರೆಯುವಂಥದ್ದು. ಈ ಸೌರಮಾನ ಪದ್ಧತಿ ಅಂತ ಆಗಲೇ ಹೇಳಿದೆ ನಾನು. ಸೌರಮಾನ ಪದ್ಧತಿ ಆಚರಣೆಯಲ್ಲಿ ಇದೆಯಾ ಅಂದರೆ ಇವತ್ತಿಗೂ ಕೂಡ ಈ ಉಡುಪಿ ಪ್ರಾಂತ್ಯದಲ್ಲಿರುವಂಥದ್ದೆಲ್ಲ ಈ ಸೌರಮಾನ ಪದ್ಧತಿನೇ. ಉಡುಪಿ ಕಡೆಯಲ್ಲೆಲ್ಲ ಇರುವಂಥದ್ದು ಸೌರಮಾನ ಪದ್ಧತಿ. ಅಲ್ಲೆಲ್ಲ ನಮಗೆ ಯುಗಾದಿ ಯಾವಾಗ ಬರುತ್ತದೋ ಆವಾಗಲೇ ಬರುವುದಿಲ್ಲ, ಅವರಿಗೆ ಸ್ವಲ್ಪ ತಡವಾಗಿ ಬರುತ್ತದೆ. ಅಂದರೆ ಅದು ಹೇಗೆ ಅಂತಂದರೆ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ ನೋಡಿ, ಯಾವಾಗಲೂ ಆರಂಭದಲ್ಲಿ ಆಗಬೇಕಾದ್ರೆ ಸೌರಮಾನ ಪದ್ಧತಿ ಚಾಂದ್ರಮಾನ ಪದ್ಧತಿ 2 ಒಟ್ಟಿಗೆ ಇತ್ತು. ಸೌರ ಮತ್ತು ಚಾಂದ್ರ, ಸೌರಮಾನ ಚಾಂದ್ರಮಾನ 2 ಒಟ್ಟಿಗೆ, ಅಂದರೆ 2ರ ಯುಗಾದಿಯು ಕೂಡ ಒಟ್ಟಿಗೆ ಆರಂಭ ಆದದ್ದು. ಅಂದರೆ ಸೂರ್ಯ ಮೇಷ ರಾಶಿಗೆ ಪ್ರವೇಶ ಮಾಡಿದ್ದ ಆವತ್ತೇ ಚಾಂದ್ರಮಾನ ಯುಗಾದಿಯು ಕೂಡ ಇತ್ತು. ಹಾಗಾಗಿ 2ಕ್ಕೂ ಕೂಡ ಇಬ್ಬರಿಗೂ ಒಂದೇ ಇತ್ತು. ಬರ್ತಾ ಬರ್ತಾ ಏನಾಯಿತು ಅಂದರೆ ಚಂದ್ರನ ಗತಿ ಎನ್ನುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಬಂತು. ಹೆಚ್ಚು ಕಡಿಮೆ ಆಗ್ತಾ ಬಂದಂತೆ ಏನಾಗಿಬಿಡ್ತು ಅಂದರೆ ಸ್ವಲ್ಪ ವ್ಯತ್ಯಾಸಗಳು ಬಂದು ಅವರಿಗೆ 1 ದಿವಸ ಬಂದರೆ ಯುಗಾದಿ, ನಮಗೊಂದು ದಿವಸ ಬರಲಿಕ್ಕೆ ಶುರುವಾಯಿತು. ಅದೇ ನೋಡಿ ನಮಗೇನಾದರೂ ಕೂಡ ಪ್ರತಿ ವರ್ಷ, ಹೋದ ವರ್ಷ ನಮಗೇನಾಗಿತ್ತು ಅಂದರೆ ಅಧಿಕ ಮಾಸ ಎನ್ನುವಂಥದ್ದು ಬಂದಿತ್ತು. ಅಧಿಕ ಮಾಸ ಎನ್ನುವಂಥದ್ದು ಯಾವಾಗ ಬರುತ್ತೋ ಆಗ ಸೌರಮಾನಕ್ಕೂ ಮತ್ತು ಚಾಂದ್ರಮಾನಕ್ಕೂ ಕೂಡ ಯುಗಾದಿಗೆ ಬಹಳ ದಿವಸ ವ್ಯತ್ಯಾಸ ಇರಲ್ಲ. 3-4 ಅಥವಾ 5 ಹೆಚ್ಚು ಅಂದರೆ ಅಷ್ಟೇ ದಿನದಲ್ಲಿ ಯುಗಾದಿ ಬಂದ್ಬಿಡ್ತದೆ. ಆದರೆ ಈಗ ಮುಂದಿಂದು ನೋಡಿ, ಈಗ ನಮಗೆ ಅಧಿಕ ಮಾಸ ಎನ್ನುವಂಥದ್ದು ಇಲ್ಲ. ಈಗ ಅಧಿಕ ಮಾಸ ಇಲ್ಲ, ಆದ್ದರಿಂದ ಈಗ ಒಂದು 15 ದಿವಸದ ಗ್ಯಾಪ್ ಬರ್ತದೆ ನಮಗೂ ಅವರಿಗೂ ಕೂಡ. ಅಂದರೆ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆಲ್ಲ ಆಗುತ್ತೆ. ಅದರಿಂದ ಇದು ಸೌರಮಾನ ಪದ್ಧತಿ ಇವತ್ತಿಗೂ ಕೂಡ ಉಡುಪಿ ಪ್ರಾಂತ್ಯದಲ್ಲಿರುವಂಥ ಆಚರಣೆ. ಇನ್ನು ಪರಿವತ್ಸರ ಅಂದರೆ ಬಾರ್ಹಸ್ಪತ್ಯಮಾನ ಪದ್ಧತಿ ಅಂತ ಹೇಳಿದೆ, ಗುರುಗ್ರಹದ್ದು. ಇದರ ಆಚರಣೆ ಎನ್ನುವಂತಹದ್ದು ಇದೆಯಾ ಅಂತ ಕೇಳಿದರೆ ಇದರ ಆಚರಣೆಯ ಈಗ ಇದೆಯೋ ಇಲ್ಲೋ ಅಂತ ಅಷ್ಟು ಗೊತ್ತಿಲ್ಲ. ಆದರೆ ಇದರ ಆಚರಣೆಯನ್ನು ಕೃಷ್ಣ ಮಾಡಿದ್ನಂತೆ. ಇದರ ಆಚರಣೆಯನ್ನು ಮಾಡಿ ತೋರಿಸಿದ್ದಾನೆ ಕೃಷ್ಣ ಪರಮಾತ್ಮ. ಕೃಷ್ಣ ಅವನೆಲ್ಲಿ ಮಾಡಿದ ಕೃಷ್ಣ ಅಂತ ಕೇಳಿದರೆ ಕೃಷ್ಣ ಪರಮಾತ್ಮ ಏನು ಮಾಡಿದ್ನಂತೆ, ಒಮ್ಮೆ ಅವನಿಗೆ ಕೃಷ್ಣನಿಗೆ ಸಂತಾನ ಆಗಿರಲಿಲ್ಲಂತೆ. ರುಕ್ಮಿಣೀ ದೇವಿನ ಮದುವೆ ಮಾಡ್ಕೊಂಡಿದ್ದ ಅವನು ಕೃಷ್ಣ. ರುಕ್ಮಿಣಿನ ಮದುವೆ ಮಾಡ್ಕೊಂಡ ನಂತರ ಬಹಳ ವರ್ಷ ಸಂತಾನ ಆಗಲಿಲ್ಲಂತೆ. ಎಷ್ಟು ವಿಚಿತ್ರ ನೋಡಿ, ಸಂತಾನ ಗೋಪಾಲಕೃಷ್ಣ ಅವನಿಗೆ ಮಕ್ಕಳಾಗಲಿಲ್ಲ. ಅವನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿಬಿಟ್ಟು ಲೋಕ ವಿಡಂಬನೆ ಭಗವಂತ ಮಾಡೋದು. ಅವನಿಗೆ ಮಕ್ಕಳಾಗಲಿಲ್ಲ ಅಂತ ಏನು ಮಾಡಿದ್ನಂತೆ, ರುಕ್ಮಿಣೀ ದೇವಿಗೆ ಹೇಳಿದ್ನಂತೆ, ನಮಗೆ ಬಹಳ ದಿವಸ ಆಯಿತು ಮಕ್ಕಳಾಗಿಲ್ಲ, ಅದಕ್ಕೆ ಮಕ್ಕಳಾಗೋದಕ್ಕೋಸ್ಕರವಾಗಿ ಏನು ಮಾಡೋಣ ಅಂದರೆ ರುದ್ರದೇವರ ಆರಾಧನೆ ಮಾಡಬೇಕು. ಯಾಕೆಂದರೆ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಶತಚಂಡೀ ವಿಧಾನತಃ ಹರಿವಂಶ ಕಥಾಂ ಶ್ರುತ್ವ ಪುತ್ರಮುತ್ಪಾದಯೇತ್ ಸುದೀಹಿ ಅಂತ ಶಾಸ್ತ್ರ ಹೇಳುತ್ತದೆ. ಒಂದು ರುದ್ರದೇವರ ಆರಾಧನೆ ಮಾಡಬೇಕಂತೆ, ಇನ್ನೊಂದು ಅದಕ್ಕಿಂತ ಶ್ರೇಷ್ಠ ಅಂದರೆ ಶತಚಂಡೀ ವಿಧಾನತಃ ಶತಚಂಡೀ ಯಾಗವನ್ನು ಮಾಡಿ ಮಕ್ಕಳನ್ನು ಪಡಿಬೇಕು. ಅಥವಾ ಹರಿವಂಶ ಕಥಾಂ ಶ್ರುತ್ವ ಅಂದರೆ ಹರಿವಂಶ ಅನ್ನುವಂಥ ಕಥೆಯನ್ನು ಶ್ರವಣ ಮಾಡಿ ಆದರೂ ಕೂಡ ಪುತ್ರ ಉತ್ಪಾದಯೇತ್ ಸುದೀಹಿ ಅಂತ ಹೇಳುತ್ತಾರೆ. ಅಂದರೆ ಮಕ್ಕಳನ್ನು ಸಂತಾನ, ಒಳ್ಳೆ ಸಂತಾನ ಹುಟ್ಟುತ್ತದಂತೆ, ಹಾಗೆ ಮಕ್ಕಳನ್ನು ಪಡಿಬೇಕು ಅಂತ ಶಾಸ್ತ್ರ ವಿಧಾನವನ್ನು ಮಾಡುತ್ತದೆ. ಹಾಗಾಗಿ
ಇಲ್ಲಿ ಆಗಬೇಕಾದ್ರೆ ಈ ಪರಿವತ್ಸರದ ಪದ್ಧತಿ ಇದೆಯಲ್ಲ, ಕೃಷ್ಣನಿಗೆ ಮಕ್ಕಳಾಗಲಿಲ್ಲ ಅಂದಾಗ ಏನು ಮಾಡಿದ, ರುದ್ರದೇವರ ಆರಾಧನೆ ಮಾಡಿದರೆ ಮಕ್ಕಳಾಗತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಿದ, ರುಕ್ಮಿಣೀ ದೇವಿಗೆ ಹೇಳಿದ್ನಂತೆ, ನಾನು ಹೋಗಿ ಒಂದು 12 ವರ್ಷ ತಪಸ್ ಮಾಡಿ ಬರ್ತೀನಿ, ನೀನು ಒಬ್ಬಳೆ ಮನೆಯಲ್ಲಿ ಇರು ಅಂತ ಹೇಳಿದ್ನಂತೆ. ಆಯಿತು ಒಂದು ರುಕ್ಮಿಣೀ ದೇವಿ ಪಾಪ ಆಯಿತು ಅಂತ ಈ ಕೃಷ್ಣ ಹೋಗ್ಬೇಕಾದ್ರೆ 10 ಸರ್ತಿ ಹೇಳಿದ್ನಂತೆ, ನಾ ಹೋಗಿಬಿಡ್ತೀನಿ ಮತ್ತು ಒಬ್ಬಳೇ ಇರ್ತೀವಿ ಬೇರೆ, ನಿನಗೆ ಆ ಕಡೆ ಹೆದರಿಕೆ ಆಗಬಾರ್ದು, ಅದಕ್ಕೆ ನೀನು ರಾತ್ರಿ ಹೊತ್ತಲ್ಲಿ ಆಗ್ಬೇಕಾದ್ರೆ ಹಿಂದಿನ ಬಾಗಿಲು ಹಾಕು, ಕಿಟಿಕಿ ಹಾಕು, ಅದನ್ನ ಮಾಡು, ಎಲ್ಲ ಹೇಳಿ ಹೋದ್ನಂತೆ ಈ ಕೃಷ್ಣ. ಸುಮ್ಮನೆ ಎಲ್ಲ ಹೇಳ್ದ ಪಾಪ, ಎಲ್ಲ ಹೇಳಿ ಹೋದ. ಆಯಿತು ಅಂತಂದ್ಲಿವಳು ಪಾಪ. ಈ ಕೃಷ್ಣ ಹೋಗಿ ಅಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ ಕೈಲಾಸ ಪರ್ವತಕ್ಕೆ ಹೋದ್ನಂತೆ. ಬದರಿಕಾಶ್ರಮದ ಆ ಕಡೆ ಹೋಗ್ಬೇಕು. ಇವತ್ತಿಗೆ ನೀವು ಬದರಿಗೆ ಹೋದ್ರೆ ಅಲ್ಲಿ ಕೈಲಾಸ ಪರ್ವತ ಅಂತ ತೋರಿಸ್ತಾರೆ, ಕಾಣಿಸ್ತದೆ. ಅಂತ ಕೈಲಾಸ ಪರ್ವತದ ಹತ್ತಿರಕ್ಕೆ ಹೋದಂತೆ ಕೃಷ್ಣ. ಆ ಕೈಲಾಸ ಪರ್ವತದ ಹತ್ತಿರಕ್ಕೆ ಹೋದಾಗ ಕೈಲಾಸ ಪರ್ವತ ಏನಿದೆ ಅಲ್ವಾ, ಆ ಪರ್ವತದ ಹತ್ತಿರದಲ್ಲಿ ಕೂತ್ಕೊಂಡು ಈ ಕೃಷ್ಣ ತಪಸ್ಸು ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡಿದ್ನಂತೆ. ಏನಂತ ತಪಸ್ಸು ಅಂದರೆ, ರುದ್ರದೇವರನ್ನು ಕುರಿತು ಸಂತಾನ ಪ್ರಾಪ್ತ್ಯರ್ಥಂ 12 ವರ್ಷ ಪರ್ಯಂತಂ, 12 ವರ್ಷಗಳ ಕಾಲ ನಾನು ತಪಕ್ಕರಿಷೆ ಅಂತ ಒಂದು ತಪಸ್ಸಿನ ಸಂಕಲ್ಪವನ್ನು ಮಾಡಿದ್ನಂತೆ. ಇಷ್ಟು ಸಂಕಲ್ಪ ಮಾಡಿದ. ಒಂದು ದಿವಸದ ತಪಸ್ಸು ಮುಗಿತಾ ಇದೆ ಅಷ್ಟೇ, ಇನ್ನೂ ಒಂದು ದಿವಸದ್ದು ಮುಗಿದಿರಲಿಲ್ಲ. ಅವನು ಸಂಕಲ್ಪ ಮಾಡಿದ್ದಾನಷ್ಟೇ ಕೃಷ್ಣ. ಸಂಕಲ್ಪ ಮಾಡಿದ ಕೂಡಲೇ ಈ ಕೃಷ್ಣನಿಗೆ ರುಕ್ಮಿಣಿ ನೆನಪಾಗಿಬಿಡ್ತಂತೆ. ಅಯ್ಯೋ, ನಾ ಬರುವಾಗ ಹೇಳಿ ಬಂದೀನಿ, ಹಿಂದಿನ ಬಾಗಿಲು ಹಾಕ್ಕೊಳ್ತಾಳೋ ಇಲ್ಲೋ, ಏನು ಮಾಡ್ತಾಳೋ ಏನೋ, ಪಾಪ ಒಬ್ಬಳೇ ಇರ್ತಾಳೆ, ಹೇಗಿರ್ತಾಳೆ ಏನು ಅಂತ. ಕೆಲವರು ಹೆಂಡಂದ್ರನ್ನ ಭಾಳ ಹಚ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಈ ಕೃಷ್ಣನು ಹಚ್ಕೊಂಡ್ಬಿಟ್ಟಿದ್ದ ಪಾಪ. ಹಚ್ಕೊಂಡು ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಏನು ಮಾಡು, ನನಗೆ ಇರ್ಲಿಕ್ಕಾಗೋಲ್ತಲ್ಲ ಅಂತಂದ. ಇರ್ಲಿಕ್ಕಾಗ್ತಾ ಇಲ್ಲ, ಹೋಗಿಬಿಡೋಣ ಅಂತ ಅನ್ಕೊಂಡ ಕೃಷ್ಣ. ಹೋಗಿಬಿಡೋಣ ಅಂತ ಅನ್ಕೊಂಡಾಗ ಇಲ್ಲಿ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ಅವನ ಹೆಸರೇ ಏನು ಅಂದರೆ ಸತ್ಯ ಸಂಕಲ್ಪ ಅಂತ ಹೆಸರು ಭಗವಂತನಿಗೆ. ಸತ್ಯ ಸಂಕಲ್ಪ, ಏನು ಸಂಕಲ್ಪ ಮಾಡಿದ್ರು ಅದು ಸತ್ಯ ಮಾಡ್ತಾನೆ ಅವನು ಭಗವಂತ. ಈಗ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ಮಾಡಿದ ಮೇಲೆ ಮತ್ತೆ ಇಲ್ಲಿ ತಪಸ್ಸು ಮಾಡದೆ 12 ವರ್ಷ ಇಲ್ಲದೆ ಹೋದರೆ ತಪ್ಪಾಗ್ತದೆ. ಅವಾಗ ಸತ್ಯ ಸಂಕಲ್ಪ ಹೋಗಿ ಅಸತ್ಯ ಸಂಕಲ್ಪ ಆಗಿಬಿಡ್ತಾನೆ ಅವನು. ಏನು ಮಾಡಬೇಕು, ಅದಕ್ಕೆ ಸಮಸ್ಯೆ ಆಯ್ತಲ್ವ. ಈ ಸಮಸ್ಯೆ ಆದ್ದಕ್ಕೆ ಭಗವಂತ ಏನು ಮಾಡಿದ್ದಂತೆ, ಆವತ್ತಿನ ದಿವಸ ಈ ಬೃಹಸ್ಪತಿಯನ್ನು ಕರೆದಂತೆ, ಗುರುವನ್ನು ಕರೆದು ಬಿಟ್ಟು ಹೇಳಿದ್ನಂತೆ, ನೋಡು, ನಾನು 12 ವರ್ಷ ತಪಸ್ಸು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನೀನೊಂದು ವ್ಯವಸ್ಥೆ ಮಾಡಿ. ಏನು ಅಂತಂದರೆ, ನೀನು ಇವತ್ತು ಒಂದೇ ದಿವಸ, ಈ ಒಂದು ದಿನದಲ್ಲೇನೆ 12 ರಾಶಿಗಳಲ್ಲಿ ಸಂಚಾರ ಮಾಡಬೇಕು ನೀನು. ಯಾಕೆಂದ್ರೆ ಅವಾಗ ವ್ಯವಸ್ಥೆ ಏನು, ಗುರು ಒಂದು ರಾಶಿ ಬದಲಿಸಿದ ಅಂದರೆ 1 ವರ್ಷ ಅಂತ ಲೆಕ್ಕ. ಗುರು ಸಾಮಾನ್ಯವಾಗಿ ಒಂದು ರಾಶಿಗೆ ಹೋದ ಅಂದರೆ ಅವನು 1 ವರ್ಷ ಇರ್ತಾನೆ, ಅವನು ಬದಲಿಸಿದ ಅಂದ್ರೆ ಅದು 1 ವರ್ಷ ಅಂತ ಆಯಿತು. ಹಾಗೆ ವ್ಯವಸ್ಥೆ. ಆದ್ರಿಂದಾಗಿ ಈ ವ್ಯವಸ್ಥೆಯನ್ನು ಮಾಡಿ ಭಗವಂತ ಏನು ಮಾಡಿದಂತೆ, ಒಂದೇ ದಿನದಲ್ಲೇನೆ ಗುರುವನ್ನ 12 ರಾಶಿಯಲ್ಲೂ ಕೂಡ ತಿರುಗುವಂತೆ ಮಾಡಿಬಿಟ್ಟು. ಇಷ್ಟು ಉಪಾಯ ಮಾಡಿ 12 ವರ್ಷ ಒಂದೇ ದಿವಸ. ಅದು ಎಂಥ ವ್ಯವಸ್ಥೆ ನೋಡ್ರಿ ಭಗವಂತನದ್ದು. 12 ವರ್ಷದ ಏಕಾದಶಿ ಅಷ್ಟರಲ್ಲೂ ಬರೆಸಿದ್ನಂತೆ. ಒಂದೇ ದಿವಸದಲ್ಲೇನೆ 12 ವರ್ಷದ ಏಕಾದಶಿ ಮಾಡಿಸಿದ್ನಂತೆ. ಅಷ್ಟೇ ಅಲ್ಲ, 12 ವರ್ಷದಲ್ಲಿ ಬರುವ ಚಾತುರ್ಮಾಸ್ಯ ವ್ರತ, ಅಷ್ಟೇ ಅಲ್ಲ 12 ವರ್ಷದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ವ್ರತ, ಅನಂತನ ವ್ರತ, ಎಲ್ಲ ವ್ರತಗಳು ಅವು ಇವು ಎಲ್ಲ ಅದರಲ್ಲೇ ಬಂದು ಹೋಗಿತ್ತಂತೆ. ಒಂದೇ ದಿವಸದಲ್ಲಿ ಎಲ್ಲ ಮಾಡಿಸ್ಬಿಟ್ಟಂತೆ. ಆವತ್ತಿನ ದಿವಸ ಎಷ್ಟು ಅಂದರೆ, ಎಷ್ಟೋ ಜನರು ಕೂಡ ಆವತ್ತು ಒಂದೇ ದಿವಸದಲ್ಲಿ ಮಾಡಿದ ವ್ರತಗಳಿಗೆ, ಉಪವಾಸಗಳಿಗೆ 12 ವರ್ಷ ಮಾಡಿದ ಫಲ ಬಂತು ಅಂತ ಹೇಳ್ತಾರೆ. ಅಂಥ ಒಂದು ದಿವ್ಯವಾದಂಥ ದಿವಸ ಅದು. ಆ ರೀತಿ ಮಾಡಿಟ್ಟನಂತೆ ಪರಮಾತ್ಮ. ಅದಕ್ಕೆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಭಾಳ ಚುರುಕಿವರು ನಮ್ಮ ಜನ. ಅಲ್ಲ ಸ್ವಾಮಿ, ಆ ದಿನ ಯಾವುದು ಅಂತ. ಯಾಕೆ ನಾವು ಒಂದು ದಿವಸ ಮಾಡಿಕೊಂಡು ಉಪವಾಸ 12 ವರ್ಷದ ಫಲ ಬರ್ತದಲ್ಲ ನಮಗೆ, ಆ ದಿನ ಯಾವುದು ಅಂತ. ಆ ದಿನ ಯಾವುದು? ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಆ ದಿನ ಯಾವುದು ಅಂತ ಹೇಳಲಿಕ್ಕೆ ಹೋಗಲ್ಲ ಅಂತ. ಯಾಕೆಂದ್ರೆ ಉಪಾಯ ಮಾಡ್ಕೊಂಡ್ಬಿಡ್ತೀರಿ ನೀವು ಅಂತ ಗೊತ್ತು. ಪ್ರತಿ ಏಕಾದಶಿ ಉಪವಾಸ ಮಾಡಲ್ಲ, ಒಂದು ದಿವಸ ಅದನ್ನ ಮಾಡಿಬಿಟ್ಟು 12 ವರ್ಷಕ್ಕೆ ಬೇಡ ಅಂದ್ಬಿಡೋದು. ಹಂಗಾಗಿ ಬಿಡುತ್ತದೆ. ಅದಕ್ಕೆ ಹಂಗೆ ಮಾಡಬಾರದು ಅಂತ ಹೇಳಿಬಿಟ್ಟು ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ ವೇದವ್ಯಾಸ ದೇವರು. ಆ ರೀತಿ ಈ ವ್ಯವಸ್ಥೆಯನ್ನು ಮಾಡಿದ್ದು ಪರಮಾತ್ಮ, ಕೃಷ್ಣ ಪರಮಾತ್ಮ. ಹೀಗೆ ಈ ಪರಿವತ್ಸರದ ಆಚರಣೆ ಎನ್ನುವಂತಹದ್ದೇನಿದೆಯಲ್ಲ, ಕೃಷ್ಣ ಪರಮಾತ್ಮ ಮಾಡಿದ್ದಾನೆ ಅನ್ನುವಂಥ ಕಥೆಯನ್ನು ಹರಿವಂಶದಲ್ಲಿ ಹೇಳ್ತಾರೆ ವೇದವ್ಯಾಸ ದೇವರು. ಹಾಗೆ ಇದು ಒಂದು. ಆಮೇಲೆ ಇನ್ನೊಂದೇನು ಅಂದರೆ ಇಡಾವತ್ಸರ ಏವಚ ಅಂತ. ಇಡಾವತ್ಸರ ಅಂತ ಹೇಳಿದರೆ ನಕ್ಷತ್ರಮಾನ ಪದ್ಧತಿ ಅಂತ ಹೇಳ್ತಾರೆ. ನಕ್ಷತ್ರಮಾನ, ಈ ನಕ್ಷತ್ರಮಾನ ಪದ್ಧತಿ ಅಂದರೆ ಇದರ ವ್ಯವಸ್ಥೆ ಹಾಗೆ ಅಂತಂದರೆ, ನಕ್ಷತ್ರಮಾನ ಪದ್ಧತಿಯಲ್ಲಿ ಸಾಮಾನ್ಯ ನಕ್ಷತ್ರಗಳು ಅಂದರೆ ಎಷ್ಟು? 27 ನಕ್ಷತ್ರಗಳು. 27 ನಕ್ಷತ್ರಗಳು ಅಂತಂದರೆ ಚಂದ್ರ ಏನು ಮಾಡ್ತಾನೆ, ಎಲ್ಲ ಅಂದರೆ ದಕ್ಷ ಪ್ರಜಾಪತಿಯ ಮಕ್ಕಳು ಎಲ್ಲರೂ ಕೂಡ, ಆ ನಕ್ಷತ್ರಗಳೆಲ್ಲರೂ ಕೂಡ. ಹಾಗಾಗಿ ದಕ್ಷ ಪ್ರಜಾಪತಿಯ ಮಕ್ಕಳನ್ನು 27 ಜನರನ್ನು ಚಂದ್ರ ಮದುವೆ ಮಾಡಿಕೊಂಡಿದ್ದಾನೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿವಸ ವಾಸ ಮಾಡ್ತಾನಂತೆ. ಹೀಗೆ ಚಂದ್ರ ಒಂದೊಂದು ಮನೆಯಲ್ಲಿ ಇದ್ದುಕೊಂಡು 27 ಮನೆಯನ್ನು ದಾಟಿ ಬಂದ ಅಂದರೆ 1 ತಿಂಗಳಾಯಿತು ಅಂತ ಲೆಕ್ಕ. ಅಂದರೆ ನಕ್ಷತ್ರಮಾನ ಪದ್ಧತಿಯಲ್ಲಿ ಸಾಮಾನ್ಯವಾಗಿ 30 ದಿವಸ ಅನ್ನೋದು ಬರೋದೇ ಇಲ್ಲ.
30 ದಿವಸ ಅನ್ನೋದು ಬರೋದೇ ಇಲ್ಲ. ಕೆಲವೊಮ್ಮೆ ಚಂದ್ರನಿಗೆ ಅವನೇನಾಗಿರ್ತಾನೆ ಅಂದರೆ ಅಶ್ವಿನಿ ಮನೆಯಲ್ಲಿ ಇರಬೇಕಾದ್ರೇನೆ ರೋಹಿಣಿ ನೆನಪಾಗಿಬಿಡ್ತದೆ ಅವನಿಗೆ. ಆಗ ಆ ನೆನಪಾದ ಕೂಡಲೇ ಏನು ಮಾಡ್ತಾನೆ, ಅಶ್ವಿನಿ ಮನೆಯಲ್ಲಿ ಜಾಸ್ತಿ ಇರೋದಿಲ್ಲ, ರೋಹಿಣಿ ಹತ್ರ ಹೋಗಿಬಿಡ್ತಾನೆ. ಆವಾಗ ನೀವು ನೋಡ್ಬೇಕು, ಪಂಚಾಂಗದಲ್ಲಿ ಹಾಕಿರ್ತಾರೆ ಅಶ್ವಿನಿ ಉಪರಿ ಇನ್ನೊಂದು ನಕ್ಷತ್ರ ಬಂದಿದೆ ಅಂತ ಹಾಕಿರ್ತಾರೆ. ಅಂದರೆ 2 ನಕ್ಷತ್ರಗಳು ಒಂದೇ ದಿವಸ ಬಂದ್ಬಿಟ್ಟಿದೆ, ಇಷ್ಟು ಹೊತ್ತು ಮಾತ್ರ ಇಷ್ಟಿತ್ತು ಅಂತೆಲ್ಲ ಹಾಕಿರ್ತಾರೆ. ಅಂದರೆ ಚಂದ್ರನ ಗತಿ ಬದಲಾವಣೆ ಆಗ್ತಿರ್ತದಂತ. ಹಾಗೆ ಗತಿ ಬದಲಾವಣೆ ಆಗೋದು. ಅದರಿಂದ 27 ದಿವಸಕ್ಕೆ ಅಂದರೆ 27 ದಿನ ಆಯಿತು ಅಂದರೆ 1 ತಿಂಗಳು ಅಂತ ಲೆಕ್ಕ. ಇದನ್ನು ಇಡಾವತ್ಸರ ಅಂದರೆ ನಕ್ಷತ್ರಮಾನ ಪದ್ಧತಿ ಅಂತ ಕರೀತಾರೆ. ಇದು ಒಂದು ಕ್ರಮ. ಇದೊಂದು ಈ ಕ್ರಮದ ಆಚರಣೆ ಎನ್ನುವಂತಹದ್ದು ಇದೆಯಾ ಅಂದರೆ ಈ ಕ್ರಮದ ಆಚರಣೆ ಇಲ್ಲ. ಆದರೆ ಏನು ಅಂತ ಹೇಳಿದರೆ ಈ ರಾಮಾಯಣದಲ್ಲಿ ಉಲ್ಲೇಖಗಳಿದ್ದಾವೆ ಇದರ ಬಗ್ಗೆ. ರಾಮಾಯಣದಲ್ಲಿ ರಾಮಚಂದ್ರ ದೇವರು ಎಷ್ಟು ವರ್ಷ ಈ ರಾಜ್ಯವನ್ನು ಆಳಿದ ಅಂತೆಲ್ಲ ಕೇಳುವಾಗ ಅಲ್ಲಿ ರಾಮಚಂದ್ರ ದೇವರ ಬಗ್ಗೆ ಹೇಳಬೇಕಾದ್ರೆ ಒಂದು ನಮಗೆ ಮಧ್ವಾಚಾರ್ಯರು ಅವರೆಲ್ಲ ಹೇಳಬೇಕಾದ್ರೆ ಏನಂತ ಹೇಳ್ತಾರೆ ಅಂದರೆ 11 ವರ್ಷ ಅಂತ, 11,000 ವರ್ಷ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ರಾಮಾಯಣದಲ್ಲಿ ಅಲ್ಲಿ ಇಲ್ಲಿ ನೋಡಬೇಕಾದ್ರೆ 13,000 ವರ್ಷ ಅಂತ ಹೇಳ್ತಾರೆ. ಅದು ಹೇಗೆ ಅದನ್ನು ಕೂಡಿಸೋದು ಅಂತ ಸಮಸ್ಯೆ ಆಗ್ತದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅಲ್ಲೆಲ್ಲ 13,000 ವರ್ಷ ಅಂತ ಹೆಚ್ಚು ಹೇಳಿದ್ದಾರಲ್ಲ, ಅದೆಲ್ಲವೂ ಕೂಡ ನಕ್ಷತ್ರಮಾನ ಪದ್ಧತಿ ಅಂತ ಇಟ್ಕೊಂಡ್ರು. ಯಾಕೆ ಅಂದರೆ ವರ್ಷ ಅಂದರೆ ನಕ್ಷತ್ರಮಾನ ಪದ್ಧತಿಯಲ್ಲಿ ನಿಮಗೆ 360 ದಿವಸ ಅನ್ನೋದು ಬರೋದೇ ಇಲ್ಲ. 360 ದಿವಸ ಯಾಕೆ, 27 ದಿವಸಕ್ಕೆ 1 ತಿಂಗಳು. ಹಾಗಾಗಿ ಪ್ರತಿ ತಿಂಗಳಲ್ಲೂ 3 ದಿವಸ ಕಮ್ಮಿನೇ ಇರ್ತದೆ. 3 ದಿವಸ ಕಮ್ಮಿ ಹೋಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ 327 330 ಒಳಗಡೆನೆ ಅದು ಒಂದು ವರ್ಷ ಅಂತ ಆಗೋಗ್ಬಿಡ್ತದೆ ಅಷ್ಟೇ. ಹಾಗಾಗಿ 30 ದಿವಸ ಎನ್ನುವಂಥದ್ದು ಅದು ಕಡಿಮೆ ಆಗ್ತಾ ಹೋಗುತ್ತೆ ವರ್ಷಕ್ಕೆ ನಕ್ಷತ್ರಮಾನ ಪದ್ಧತಿಯಲ್ಲಿ. ಹೀಗೆ ಆದ್ದರಿಂದ ಈ ಪದ್ಧತಿಯ ಉಲ್ಲೇಖ ಎನ್ನುವಂಥದ್ದು ರಾಮಾಯಣದಲ್ಲಿ ಕಾಣಿಸುತ್ತೆ ನಮಗೆ. ಇನ್ನು ಇದಲ್ಲದೇನೆ ಅನುವತ್ಸರೋ ವತ್ಸರಷ್ಟ, ಅನುವತ್ಸರ ಅಂತ ಹೇಳಿದರೆ ನಾವೆಲ್ಲ ಆಚರಣೆ ಮಾಡ್ತೀವಲ್ವ ಈ ಚಾಂದ್ರಮಾನ ಪದ್ಧತಿ ಅಂತ ಹೇಳಿಬಿಟ್ಟು ನಾವೆಲ್ಲ ಹೇಳುವಾಗ ಚಾಂದ್ರ ಯುಗಾದಿ ಅಂತೆಲ್ಲ ಬರೆದಿರ್ತಾರೆ. ಈ ಚಾಂದ್ರಮಾನ ಪದ್ಧತಿ ಅಂತ ಹೇಳ್ತಾರೆ ನಾವು ಆಚರಣೆ ಮಾಡುವಂಥ. ಈ ಚಾಂದ್ರಮಾನ ಪದ್ಧತಿ ಅಂದರೆ ಇದರ ಹಿನ್ನೆಲೆ ಹೇಗೆ ಅಂತ ಹೇಳಿದರೆ ಇದು ಚಂದ್ರನ ಗತಿ ಅಂತಲ್ಲ. ಚಂದ್ರ ಯಾವತ್ತು ಇಲ್ಲವೋ ಆವತ್ತಿಗೆ 1 ತಿಂಗಳು ಅಂತ. ಚಂದ್ರ ಇಲ್ಲದ 1 ದಿವಸ ಆರಂಭ ಮಾಡಿ ಮತ್ತೆ ಇನ್ನೊಂದು ಬಾರಿ ಚಂದ್ರ ಕಾಣಲಿಲ್ಲ ಅಂದರೆ 1 ತಿಂಗಳು. ಅಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ತಿಂಗಳು ಅಂತ ಲೆಕ್ಕ. ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ತಿಂಗಳು. ಈ ರೀತಿ ವ್ಯವಸ್ಥೆ ಇತ್ತು ಅಂತ ಆದರೆ ಇದನ್ನು ಚಾಂದ್ರಮಾನ ಅಂದರೆ ಚಂದ್ರ ಕಾಣದ ದಿವಸವನ್ನು ಇಟ್ಟುಕೊಂಡು ಅಂತ. ಚಂದ್ರ ಕಾಣದ ಅದರಲ್ಲೂ ಕೂಡ ಮತ್ತೆ 2 ವ್ಯವಸ್ಥೆಗಳಿದೆ, ಅದೇನಂತ ಹೇಳ್ತೀನಿ. ಅಂದರೆ ಚಂದ್ರ ಕಾಣದ ದಿವಸವನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಅಂದರೆ ಅದು 1 ತಿಂಗಳು ಅಂತ ವ್ಯವಹಾರ. ಇಂಥದ್ದು 12 ಆಯಿತು ಅಂತ ಆದರೆ ಅದಕ್ಕೆ ಒಂದೊಂದು ಹೆಸರು ಕೊಟ್ಟರು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತೆಲ್ಲ ಹೆಸರು ಕೊಟ್ಟರು ಅದಕ್ಕೆ. ಹೀಗೆ ಒಂದೊಂದು ಹೆಸರಿನಿಂದ ಅಂದರೆ ಯಾವತ್ತು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಆಯಿತು ಅಂತ ಆದರೆ ಆವತ್ತಿಗೆ 1 ತಿಂಗಳಾಯಿತು. ಇಂಥದ್ದು ಎಲ್ಲ ಮಾಸಗಳು ಕೂಡ ಕಳೆದು 12 ಮಾಸಗಳು ಕಳೆಯಿತು ಅಂತ ಆದರೆ 1 ವರ್ಷ ಅಂತ ಲೆಕ್ಕ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಈ ತಿಥಿಗಳೆಲ್ಲವೂ ಕೂಡ ಏನಾಗುತ್ತೆ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅನ್ನುವಾಗ ಕೆಲವೊಮ್ಮೆ ತಿಥಿಗಳು ಜಾಸ್ತಿ ಆಗಿಬಿಡ್ತವೆ, ಕೆಲವೊಮ್ಮೆ ತಿಥಿಗಳು ಲೋಪ ಆಗ್ತವೆ. ಪ್ರತಿ ವರ್ಷವೂ ಕೂಡ ಈ ತಿಥಿಯ ವ್ಯವಸ್ಥೆ ಏನಿದೆ ಅಲ್ವಾ ಅವು ಹೆಚ್ಚು ಕಡಿಮೆ ಆಗೋದು ಇದ್ದದ್ದೇ. ನಿಮಗೆ ಬೇಡ ಅಂದರೂ ಕೆಲವೊಂದು ಸರ್ತಿ 2 ಏಕಾದಶಿ ಬಂದ್ಬಿಡ್ತವೆ, ಗೋಡ್ ಅನ್ನಿಸ್ತದೆ ಕೆಲವೊಂದು, ಹಾಗೆಲ್ಲ ಆಗ್ತದೆ. ಕೆಲವೊಂದು ಸರ್ತಿ ಅಮಾವಾಸ್ಯೆಗಳು 2 ಬಂದ್ಬಿಡ್ತವೆ, ಕೆಲವೊಂದು ಸರ್ತಿ ವಿಜಯದಶಮಿನೇ 2 ಬಂದ್ಬಿಡ್ತದೆ. ನಿಮಗೊಂದು ದಿವಸ ಹಬ್ಬ ನಮಗೊಂದು ದಿವಸ ಹಬ್ಬ ಅಂತ ಇರ್ತಾರೆ, ಹಾಗೆಲ್ಲ ಆಗ್ತದೆ. ಇಂಥ ವ್ಯವಸ್ಥೆಗಳೆಲ್ಲ ಆಗ್ತದೆ. ಅದರಿಂದಾಗಿ ಇವು ಏನು ಅಂತ ಗೊತ್ತಾ, ಅದು ತಿಥಿಗಳ ವ್ಯತ್ಯಾಸದಿಂದ ಹೀಗೆ ಬರ್ತದೆ. ಆ ಪಂಚಾಂಗಗಳು ಒಬ್ಬೊಬ್ಬರು ಒಂದೊಂದು ರೀತಿ ಇರುತ್ತೆ, ಆದ್ದರಿಂದ ಲೆಕ್ಕಾಚಾರ ಹಾಗೆ ವ್ಯತ್ಯಾಸಗಳೆಲ್ಲ ಬರ್ತವೆ. ಆದ್ದರಿಂದ ಪ್ರತಿ ವರ್ಷದಲ್ಲೂ ಕೂಡ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ತಿಥಿಗಳು ಲೋಪ ಆಗೋದೇ ಹೆಚ್ಚು. ತಿಥಿಗಳು ಲೋಪ ಆಗೋದು, ಆದರೆ ಒಂದೇನೆಂದರೆ ಏಕಾದಶಿ ಮಾತ್ರ ಲೋಪ ಆಗಲ್ಲ. ಬೇರೆ ತಿಥಿಗಳು ಲೋಪ ಆಗ್ತದೆ, ಒಂದು ಮಾತ್ರ ಲೋಪ ಆಗಲ್ಲ, ಅದು ಮಾತ್ರ ಇದ್ದೇ ಇರ್ತದೆ. ಆದ್ದರಿಂದ ಪ್ರತಿ ವರ್ಷದಲ್ಲೂ ಕೂಡ ಒಂದಿಷ್ಟು ದಿನ ಅಂತ ಕಳೀತಾ ಹೋಗ್ತದೆ. ಅದು ಕಳೀತಾ ಹೋದಾಗ ಏನಾಗುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಬ್ಯಾಲೆನ್ಸ್ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಸರಿಯಾಗಿ 2.5-2.25 ವರ್ಷಕ್ಕೆ ಒಂದು ಸರ್ತಿ ಅಧಿಕ ಮಾಸ ಅಂತ ಬರ್ತದೆ. ಈ ಅಧಿಕ ಮಾಸ ಅನ್ನೋದು ಬಂದಾಗ ಅದು ಬ್ಯಾಲೆನ್ಸ್ ಆಗಿಬಿಡುತ್ತದೆ. ಅದು ಬ್ಯಾಲೆನ್ಸ್ ಆಯಿತು ಅಂದರೆ ನೆನ್ಪಿಟ್ಕೊಂಡ್ಬಿಡಿ, ಸೌರಮಾನ ಯುಗಾದಿ ಮತ್ತು ನಮ್ಮ ಯುಗಾದಿ ಒಂದು 5-6 ದಿವಸದ ವ್ಯತ್ಯಾಸದಲ್ಲಿ ಬಂದ್ಬಿಡ್ತದೆ. ಹತ್ತಿರಕ್ಕೆ ಬಂದ್ಬಿಡ್ತೀವಿ ನಾವು, ನಮ್ಮ ಅವರ ಲೆಕ್ಕಾಚಾರ ಹತ್ತಿರಕ್ಕೆ ಬಂದ್ಬಿಡ್ತದೆ ಅಂತ. ಅವ್ರದ್ದು ಪರ್ಫೆಕ್ಟ್ ಆಗಿರುತ್ತೆ, ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತೀವಿ. ಆದರೆ ಅಧಿಕ ಮಾಸ ಅನ್ನೋದನ್ನು ಮಾಡಿಕೊಂಡು ಅದರ ಪುಣ್ಯಕರವಾದ್ದು ನಮಗೆ ಸಿಕ್ಕಿದೆ. ಅದು ಅಧಿಕ ಮಾಸ ಅನ್ನುವಂಥದ್ದು ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿದಂತೆ ಎಷ್ಟು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಯೋಗ ಇದೆ ಅದರಲ್ಲಿ. ನೀವು ಏನು ಮಾಡಿದರೂ ಅಧಿಕವಾದ ಫಲ ಅಂತದಕ್ಕೆ, ಅಂಥ ಒಂದು ಮಾಸ, ದಿವ್ಯವಾದಂಥ ಮಾಸ ಅದು. ಹಾಗೆ ಅದನ್ನು ಇದು ಚಾಂದ್ರಮಾನ ಪದ್ಧತಿ ಅಂತ ಹೇಳ್ತಾರೆ. ಈ ಚಾಂದ್ರಮಾನ ಪದ್ಧತಿ
ಈ ಚಾಂದ್ರಮಾನ ಪದ್ಧತಿ ಆಮೇಲೆ ಇದನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ, ನಮ್ಮಲ್ಲೇ ಈ ಕ್ರಮ ಎನ್ನುವಂಥದ್ದಿದೆ. ಇನ್ನೊಂದು ಇದೆ, ಇದು ಯಾವುದು ಅಂದರೆ ವತ್ಸರ ಅಂತ ಕರೀತಾರೆ. ವತ್ಸರ ಅಂತ ಹೇಳಿದರೆ ಅದು ಹೇಗೆ ಅಂದರೆ, ವತ್ಸರ ಅಂದರೆ ಇದು ಯಾವುದು ಅಂದರೆ ಇದನ್ನು ದಿನಮಾನ ಪದ್ಧತಿ ಅಂತ ಕರೀತಾರೆ. ದಿನಮಾನ ಪದ್ಧತಿ ಅಂದರೆ ಇಲ್ಲಿ ಸೂರ್ಯ ಇಲ್ಲ, ಬೃಹಸ್ಪತಿ ಇಲ್ಲ, ನಕ್ಷತ್ರ ಇಲ್ಲ, ಯಾವುದೂ ಇಲ್ಲ. ಮತ್ತೇನು ಅಂತ ಹೇಳಿದರೆ ಇಲ್ಲಿ ಇರುವಂಥ ವ್ಯವಸ್ಥೆ ಏನು ಅಂದರೆ ಇಷ್ಟು ದಿನ ಅಂದರೆ ಕರೆಕ್ಟಾಗಿ ಯಾವತ್ತು ಆರಂಭ ಮಾಡ್ತೀರೋ ಆರಂಭ ಮಾಡಿದ ದಿನದಿಂದ ಹಿಡಿದು 360 ದಿವಸ ಆಯಿತು ಅಂದರೆ ಅದಕ್ಕೇನಂತಾರೆ ಒಂದು ವರ್ಷ ಅಂತ ಲೆಕ್ಕ. ಇದು ದಿನಮಾನ ಪದ್ಧತಿ ಅಂತ. ಈ ದಿನಮಾನ ಪದ್ಧತಿ ಎನ್ನುವಂಥದ್ದು ಒಂದು ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ ಇದನ್ನು. ಒಂದು ರೀತಿಯಲ್ಲಿ ಹೇಗೆ ಅಂತಂದರೆ ನೋಡಿ, ನಿಮಗೀಗ ಉದಾಹರಣೆಗೆ ಹೇಳಬೇಕು ಅಂತ ಆದರೆ, ಯಾರಾದರೂ ನಮ್ಮಲ್ಲಿ ತೀರಿ ಹೋದರು ಮರಣ ಹೊಂದಿದ್ರು ಅಂತ ಆದರೆ ಮರಣ ಹೊಂದಿದ ತಿಥಿಯಲ್ಲಿ ಅವರಿಗೆ ಶ್ರಾದ್ದ ಮಾಡಬೇಕು. ಅವರಿಗೆ ಸಾಂವತ್ಸರಿಕ ಶ್ರಾದ್ದ ಅಂತ ಮಾಡ್ತೇವೆ. ಅಂದರೆ ವರ್ಷಕ್ಕೆ ಒಂದು ಬಾರಿ ಶ್ರಾದ್ದ ಅಂತ ಮಾಡ್ತೇವೆ. ವರ್ಷಕ್ಕೆ ಒಂದು ಬಾರಿ ಶ್ರಾದ್ದ ಅಂತಂದರೆ, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಶ್ರಾವಣ ಮಾಸದಲ್ಲಿ ತೀರಿಕೊಂಡ್ರು ಅಂತಾದರೆ, ಯಾರಾದರೂ ಶ್ರಾವಣ ಮಾಸದಲ್ಲಿ ಮರಣವನ್ನು ಹೊಂದಿದರೆ ಅವರು ಒಂದು ವರ್ಷ ಯಾವಾಗ ಆಗತ್ತೆ ಅಂದರೆ, ನಮ್ಮ ಚಾಂದ್ರಮಾನ ಪದ್ಧತಿಯನ್ನು ಇಟ್ಟುಕೊಂಡ್ರಿ ಅಂತಾದರೆ ನೀವು ಶ್ರಾವಣ ಮಾಸ ಅಂದರೆ ಯಾವಾಗಿರುತ್ತೆ ಅದು ನಿಮಗೆ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ. ಈ ಶ್ರಾವಣ ಅಂತಂದರೆ 5ನೇ ತಿಂಗಳು ಅದು ಅಲ್ವಾ? 5ನೇ ತಿಂಗಳು. ಆ 5ನೇ ತಿಂಗಳಿಗೆ ಹೋದವರು ಅಂದರೆ ಮುಂದಿನ ಚೈತ್ರ ಆರಂಭ ಆಗುವಾಗ ಒಂದು ವರ್ಷ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿರುತ್ತದೆ. ಯಾಕೆ? ಚಾಂದ್ರಮಾನ ಪದ್ಧತಿಯನ್ನು ಇಟ್ಟುಕೊಂಡ್ರೆ ನೀವು ವರ್ಷ ಅನ್ನುವ ಲೆಕ್ಕ ಸಿಗುವಂಥದ್ದು ಎಲ್ಲಿಗೆ ಅಂತಂದರೆ, ನಿಮಗೆ ವರ್ಷ ಆಗೋದು ಚಾಂದ್ರಮಾನ ಪದ್ಧತಿಯ ಪ್ರಕಾರ ವರ್ಷ ಆಗುವಂಥದ್ದು ಯಾವಾಗ ಅಂದರೆ ಮತ್ತೊಂದು ಚೈತ್ರ ಯುಗಾದಿ ಬಂತು ಅಂದರೆ ವರ್ಷ ಆಯಿತು ಅಂತ ಲೆಕ್ಕ. ಆದರೆ ನೀವು ಶ್ರಾದ್ದವನ್ನು ಮತ್ತೆ ಅವಾಗ ಮಾಡ್ತೀರಾ? ಇಲ್ಲ. ಹಾಗಾದರೆ ಮತ್ತೆ ಅಲ್ಲಿ ಏನು ಮಾಡ್ತೀರಿ ನೀವು ಅಂದರೆ, ಶ್ರಾವಣದ ತಿಥಿ ಬರೋ ತನಕಲೂ ಕೂಡ ಅದನ್ನು ಕಾಯ್ತೀರಿ ನೀವು. ಅಂದರೆ 360 ದಿವಸ ಆಗಬೇಕು ಅನ್ನೋದನ್ನು ಕಾಯ್ತೀರಿ. ಸಾಮಾನ್ಯ ಇದು ಅಂದರೆ ಅದು ಅಷ್ಟು 360 ದಿವಸ ಆಗಿರ್ತದೋ ಇಲ್ಲೋ, ಅಂತೂ ಇದನ್ನು ದಿನಮಾನ ಪದ್ಧತಿ ಅಂತ ಇಟ್ಟುಕೊಳ್ತಾರೆ. ದಿನಮಾನ ಪದ್ಧತಿ ಇದು ಒಂದು ಆಚರಣೆ ನಮ್ಮಲ್ಲಿ ಇರುವಂತಹದ್ದೇ, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ. ಹೀಗೆ ಈ ಕ್ರಮದಲ್ಲಿ 5 ವತ್ಸರಗಳಿದ್ದಾವೆ ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆಯನ್ನ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಬೇಕಾದ್ರೆ ಮೊದಲಿಗೆ ಮಾಡಿದಂತಹ ಸೃಷ್ಟಿ ಅಂತ ಹೇಳಿದರೆ ಒಂದು ಗಳಿಗೆ ಅನ್ನುವ ವ್ಯವಸ್ಥೆಯನ್ನು ಮಾಡಿದರು. ಗಳಿಗೆ ವ್ಯವಸ್ಥೆಗಳನ್ನೆಲ್ಲ ಆದ ನಂತರ ಈ ಎಲ್ಲಾ ಸೃಷ್ಟಿಗಳನ್ನು ಕೂಡ ಮಾಡಿಕೊಳ್ತಾ ಹೋಗ್ತಾ ಆಮೇಲೆ ಬಂದಿರುವಂತಹದ್ದು ಅಂತಂದ್ರೆ ಈ ವ್ಯವಸ್ಥೆ. ಅಂದ್ರೆ 5 ವಿಧವಾಗಿರುವಂತಹ ಸಂವತ್ಸರಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ. 5 ವಿಧ ಸಂವತ್ಸರದ ವ್ಯವಸ್ಥೆಯನ್ನ ಮಾಡಿ ವಿದುರೈವಂ ಪ್ರಭಾಷ್ಯತೆ. ಇದನ್ನು ಕೂಡ ನಮಗೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳುತ್ತಾರೆ. ಇದನ್ನೆಲ್ಲವನ್ನು ಕೂಡ ಪರೀಡಾ ವತ್ಸರನು ಸಂವತ್ಸರದೊಳು ಅನಿರುದ್ಧಾದಿ ರೂಪವಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ. ಅಲ್ಲೆಲ್ಲ ಹೇಳುವಾಗ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಅಂತ ಇದು ಬಿಡಿಸ್ಬೇಕು, ಸರಿಯಾಗಿ ಬಿಡಿಸ್ಬೇಕು, ಇಲ್ಲಾಂದ್ರೆ ಬಹಳ ಸಮಸ್ಯೆ. ಬಾರ್ಹಸ್ಪತ್ಯ ಅಂದ್ರೆ ಆಗ್ಲೇ ಹೇಳಿದೆ ಬೃಹಸ್ಪತಿಮಾನ, ಬಾರ್ಹಸ್ಪತ್ಯಮಾನ ಅಂತ. ಬಾರ್ಹಸ್ಪತ್ಯ ಸೌರಭ ಅಲ್ಲ ಸೌರ ಅಂತ ಬಿಡಿಸ್ಬೇಕು. ಸೌರ ಅಂದ್ರೆ ಸೌರಮಾನ ಪದ್ಧತಿ. ಭ ಅಂದ್ರೆ ನಕ್ಷತ್ರ ಅಂತ ಅರ್ಥ. ಭ ಅಂದ್ರೆ ನಕ್ಷತ್ರ, ಅದು ನಕ್ಷತ್ರಮಾನ ಪದ್ಧತಿ ಭ ಅಂತ ಹೇಳಬೇಕು. ಆಮೇಲೆ ಚಾಂದ್ರಮಾನ ಪದ್ಧತಿ. ಆಮೇಲೆ ಮನು ಎನಿಸಿ ಅಂತಿದೆ, ಚಾಂದ್ರ ಮನು ಎನಿಸಿ ಅಂತ. ನೀವು ಎಲ್ಲಾ ಪುಸ್ತಕಗಳನ್ನು ತೆಗೆದರೂ ಕೂಡ ಹೀಗೆ ಇರ್ತದೆ ಸಾಮಾನ್ಯವಾಗಿ. ನಾನು ಅನೇಕ ಪುಸ್ತಕಗಳನ್ನು ನೋಡಿದೆ, ಪರಿಶೀಲನೆ ಮಾಡಿದೆ. ಆದ್ರೆ ಎಲ್ಲಾ ಕಡೆಯಲ್ಲೂ ಇರುವಂತಹದ್ದೇನು ಅಂದ್ರೆ ಬಾರ್ಹಸ್ಪತ್ಯ ಸೌರಭ ಚಾಂದ್ರ ಮನು ಎನಿಸಿ ಅಂತ ಪಾಠ ಇದೆ ಎಲ್ಲ ಪುಸ್ತಕಗಳಲ್ಲಿ. ಅದಕ್ಕೆ ನನಗನಿಸಿದ ಪಾಠ ಏನು ಅಂತಂದ್ರೆ ಅಲ್ಲಿ ಚಾಂದ್ರ ಮನು ಎನಿಸಿ ಅನ್ನೋಕ್ಕಿಂತಲೂ ಕೂಡ ಅಲ್ಲಿ ದಿನ ಎನಿಸಿ ಅಂತ ಪಾಠ ಇದ್ರೆ ಚೆನ್ನಾಗಿರ್ತದೆ ಅಂತ. ಆದ್ರೆ ಪುಸ್ತಕಗಳಲ್ಲಿ ಹಾಗೇ ಇದೆ. ಇವತ್ತೆಲ್ಲ ಪಾಠವನ್ನು ನೀವು ತಿರುಗಿ ನೋಡಿದ್ರೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಇರುವಂತಹದ್ದು ಅದೇ ಪಾಠ ಎನ್ನುವಂಥದ್ದು ಇದೆ. ಆದರೆ ಇದ್ರೆ ಹೀಗೆ, ಯಾಕಂದ್ರೆ ದಿನಮಾನ ಅನ್ನುವಂಥದ್ದು ಸಿಗಬೇಕು ಅಂದ್ರೆ ಮನು ಎನಿಸಿ ಅಂದ್ರೆ ಮನು ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಮನು ಅನ್ನೋದು ಏನಂತ ಗೊತ್ತಾಗಲ್ಲ. ಅದರಿಂದ ಬಾರ್ಹಸ್ಪತ್ಯ ಸೌರಭ ಚಾಂದ್ರ ಮನು ಎನಿಸಿ ಅಲ್ಲ, ಚಾಂದ್ರ ದಿನ ಎನಿಸಿ ಎನ್ನುವ ಪಾಠ ಇದ್ರೆ ಬಹಳ ಸುಂದರವಾದಂಥ ಪಾಠ ಅದು. ಹಾಗೆಲ್ಲಾದ್ರೂ ಸಿಕ್ಕರಂತೂ ಬಹಳ ಸಂತೋಷ. ನನಗೆ ಸಿಕ್ಕಿಲ್ಲ, ಆದ್ರಿಂದ ಹೇಳಿದೆ. ಹೀಗೆ ಈ ರೀತಿಯಲ್ಲಿ ಇದನ್ನು ಜಗನ್ನಾಥದಾಸರು ಕೂಡ ಇದನ್ನು ಭಾಗವತದಲ್ಲಿ ಹೇಳಿರುವಂತಹ ವಿಷಯವನ್ನು, ಅದಕ್ಕೆ ಹರಿಕಥಾಮೃತ ಸಾರ ಗ್ರಂಥ ಅಂದರೆ ಸಾಮಾನ್ಯವಾದ ಗ್ರಂಥ ಅಲ್ಲ, ಎಲ್ಲವನ್ನೂ ಸೇರಿಸಿಕೊಂಡಿರುವಂಥ ಅದ್ಭುತವಾದ ಗ್ರಂಥ. ಹೀಗೆ ಈ ವ್ಯವಸ್ಥೆಯನ್ನು ಮಾಡಿದ್ರಂತೆ ಚತುರ್ಮುಖ ಬ್ರಹ್ಮದೇವರು. ಇಷ್ಟು ವ್ಯವಸ್ಥೆಯನ್ನು ಮಾಡಿ
ಆಮೇಲೆ ಹೇಳ್ತಾರೆ, ಕೃತಂ ತೇತಾದ್ವಾಪರಂಚ ಕಲಿಶ್ಚೇತಿ ಚತುರ್ಯುಗಂ ದಿವ್ಯೈರ್ದ್ವಾದಶ ಸಾಹಸ್ರೈಃ ವರ್ಷೈಃ ಸಾಧು ನಿರೂಪಿತಂ. ಅದರಲ್ಲಿ ಏನು ಅಂತ ಹೇಳಿದರೆ, ಮತ್ತೆ ಇದು 1 ವರ್ಷ ಅಂತ ಲೆಕ್ಕ ಇಟ್ಕೊಂಡಿ ನಾವೀಗ. ನಮ್ದೆಲ್ಲ 1 ವರ್ಷ ಆಯ್ತು. ಈಗ ನಮ್ಮ 1 ವರ್ಷ ಎನ್ನುವಂಥದ್ದು ಇದೆಯಲ್ವಾ, ಅದನ್ನು ಹೇಳ್ತಾರೆ. ನಮ್ಮ 1 ವರ್ಷ ಎನ್ನುವಂಥದ್ದು ದೇವತೆಗಳಿಗೆ 1 ದಿನ ಅಂತ ಲೆಕ್ಕ ಅಂತ. ಅಂದರೆ ಉತ್ತರಾಯಣ ಅನ್ನುವಂಥದ್ದು ಹಗಲು, ದಕ್ಷಿಣಾಯಣ ಎನ್ನುವಂಥದ್ದು ರಾತ್ರಿ ಅಂತ ಲೆಕ್ಕ. ಆ ದೇವಮಾನದಲ್ಲಿ ಮತ್ತೆ 360 ವರ್ಷ, 360 ದಿವಸ ಆಯಿತು ಅಂದರೆ ಅದು 1 ವರ್ಷ ಅಂತ ಲೆಕ್ಕ. ಆ ವರ್ಷಗಳೇನಿದೆ, ದೇವತೆಗಳ ವರ್ಷಗಳೇನಿದ್ದಾವೆ, ದೇವತೆಗಳ ವರ್ಷಗಳಾಗಬೇಕಾದ್ರೆ ಅದು ಎಷ್ಟಾಗಬೇಕು ಅಂದರೆ 12,000 ವರ್ಷ ಆಯಿತು ಅಂತ ಆದರೆ ಅದು 1 ಚತುರ್ಯುಗ ಅಂತ ಲೆಕ್ಕ. 1 ಚತುರ್ಯುಗ ಅಂತ ಹೇಳ್ತಾರೆ, 12,000 ವರ್ಷ. ಅದನ್ನು ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ಚತ್ವಾರಿತ್ರೀಣಿ ದ್ವೇಚೈಕಂ ಕೃತಾದಿಷು ಯಥಾಕ್ರಮಂ ಸಂಖ್ಯಾತಾನಿ ಸಹಸ್ರಾಣಿ ದ್ವಿಗುಣಾನಿ ಶತಾನಿ ಚ. ಇದೆಲ್ಲ ಹೇಗೆ ವ್ಯವಸ್ಥೆ, 12,000 ವರ್ಷದ ವ್ಯವಸ್ಥೆ ಏನು ಅಂತ ಹೇಳಿದರೆ, ಮೊದಲಿಗೆ 4,000 ವರ್ಷ, ದೇವಮಾನದಲ್ಲಿ 4,000 ವರ್ಷ ಅಂತಂದರೆ ಅದು 1 ಕೃತಯುಗ ಅಂತ ಅರ್ಥ. ದೇವಮಾನದಲ್ಲಿ 3,000 ವರ್ಷ ಅಂದರೆ 1 ತ್ರೇತಾಯುಗ. ದೇವಮಾನದಲ್ಲಿ 2,000 ವರ್ಷ ಅಂತಂದರೆ 1 ದ್ವಾಪರ ಯುಗ. ದೇವಮಾನದಲ್ಲಿ 1,000 ವರ್ಷ ಅಂತ ಹೇಳಿದರೆ ಅದು 1 ಕಲಿಯುಗ ಅಂತ. ಅಂದರೆ ಎಷ್ಟಾಯಿತು, 4, 3, 2, 1 ಅಂದರೆ 10,000 ವರ್ಷ. ಒಟ್ಟು 12,000 ವರ್ಷ ಆಗಬೇಕು. ಆ 12,000 ವರ್ಷವನ್ನು ಹೇಗೆ ಕೂಡಿಸೋದು ಅಂತಂದರೆ, ಅದಕ್ಕೆ ಮತ್ತೆ ಹೇಳಿದರು, ಸಂಧ್ಯಾಂಶಯೋರಂತಹ ಯುಕ್ಕಾಲ ಶತಸಂಖ್ಯಯೋ ತಮೇವಾಹು ಯುಗಂ ತಜ್ಞ ಯತ್ರ ಧರ್ಮೋ ವಿಧೀಯತೆ. ಆಮೇಲೆ ಏನು ಮಾಡಬೇಕಂತೆ, ಸಂಧ್ಯಾಕಾಲ ಅಂತ ಇಟ್ಕೊಳ್ಬೇಕಂತೆ. ಸಂಧ್ಯಾಕಾಲ ಅಂತ ಹೇಳಿದರೆ ಅದು ಹೇಗೆ ಅಂತಂದರೆ, ಕಲಿಯುಗ ಮುಗೀತದೆ. ಕಲಿಯುಗ ಮುಗಿದ ಮೇಲೆ ಪುನಃ ಕೃತಯುಗ ಆರಂಭ ಆಗಲಿಕ್ಕೆ ಬೇಕಾಗಿರುವಂಥ ವರ್ಷ ಎಷ್ಟು ಅಂತ ಹೇಳಿದರೆ, ಅದಕ್ಕೆ ದೇವಮಾನದಲ್ಲಿ 800 ವರ್ಷ ಬೇಕು. ಕೃತಯುಗ ಆದಮೇಲೆ ಮತ್ತೆ ತ್ರೇತಾಯುಗ ಆರಂಭ ಆಗಲಿಕ್ಕೆ ದೇವಮಾನದಲ್ಲಿ 600 ವರ್ಷ. ತ್ರೇತೆ ಆದ ಮೇಲೆ ದ್ವಾಪರ ಆರಂಭ ಆಗಲಿಕ್ಕೆ 400. ದ್ವಾಪರ ಆದ ಮೇಲೆ ಕಲಿಯುಗ ಆರಂಭ ಆಗಲಿಕ್ಕೆ 200 ಅಂತ. ಅಲ್ಲಿಗೆ ಎಷ್ಟಾಯಿತು, 8 ಮತ್ತು 6, 4, 2 ಅಂತ ಹೇಳಿದರೆ ಅದು 20, ಅಂದರೆ 2,000 ಅಂತ. ಹಾಗಾಗಿ 2,000 ಅಂದರೆ 10,000, 2,000 ಒಟ್ಟು 12,000 ಆಯಿತು. ಇಷ್ಟು ಆಯಿತು ಅಂದರೆ ಅದು 1 ಚತುರ್ಯುಗ ಅಂತ ಲೆಕ್ಕ. ಇಂಥದ್ದೊಂದು ಚತುರ್ಯುಗ ಅಂತ ಹೇಳ್ತಾರೆ. ಹೀಗೆ ಚತುರ್ಯುಗಗಳ ವ್ಯವಸ್ಥೆ ಎನ್ನುವಂಥದ್ದನ್ನು ಕೂಡ ಚತುರ್ಮುಖ ಬ್ರಹ್ಮದೇವರು ಮಾಡಿದ್ರಂತೆ. ಆಮೇಲೆ ಇಷ್ಟಾಯ್ತಲ್ವ, ಇದು ಆದ ನಂತರ ಏನಾಗತ್ತೆ ಅಂತ ಹೇಳಿದರೆ, ಧರ್ಮಶ್ಚತುಷ್ಪಾನ್ ಮನುಜಾನ್ ಕೃತೆ ಸಮನುವರ್ತತೆ ಸಯೇವಾನ್ಯೇಶ್ವಧರ್ಮೇಣ ವೇತಿ ಪಾದೇನ ವರ್ಧತ. ಧರ್ಮಕ್ಕೆ ತಪಸ್ಸು, ಸತ್ಯ, ದಯಾ, ಶೌಚ ಅಂತ 4 ಪಾದಗಳಂತೆ. ಕೃತಯುಗದಲ್ಲಿ ಧರ್ಮ ಮನುಷ್ಯರಿಗೆ 4 ಪಾದಗಳಿಂದಲೂ ಕೂಡ ಪೂರ್ಣ ರಕ್ಷಣೆ ಕೊಡ್ತಿರ್ತದೆ, ಪೂರ್ಣ ಇರ್ತದಂತೆ. ಅದರಲ್ಲಿ ಏನು ಹೆಚ್ಚು ಕಡಿಮೆ ಆಗೋದೇ ಇಲ್ಲಂತೆ. ಆದರೆ ಬೇರೆ ಯುಗಗಳಲ್ಲಾಗಬೇಕಾದ್ರೆ ಅಸತ್ಯ, ವಿಷಯಾಸಕ್ತಿ, ಮದ, ಕ್ರೌರ್ಯ, ಇದರಿಂದ ಅಧರ್ಮ ಎನ್ನುವಂಥದ್ದು ಹೆಚ್ಚುತ್ತಾ ಹೋಗ್ತದಂತೆ ಸ್ವಲ್ಪ. ಆದ್ದರಿಂದ ನೋಡಿ, ತ್ರೇತಾಯುಗದಲ್ಲಿ ರಾವಣಾದಿಗಳೆಲ್ಲ ಬಂದರು, ಅಯೋಗ್ಯರೆಲ್ಲ ಇದ್ದರು. ಹಾಗಾಗಿ ಅದೆಲ್ಲ ಅಧರ್ಮಗಳು ಬರ್ತಾ ಇರ್ತವಂತೆ. ಸ್ವಲ್ಪ ಧರ್ಮದ ಪಾದಗಳು ಒಂದೊಂದಾಗಿ ಕಡಿಮೆ ಆಗ್ತಾ ಹೋಗ್ತದಂತೆ. ಈ ರೀತಿಯಲ್ಲಿ ಹಾಗೆ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಕೊನೆಗೇನು ಅಂತ ಹೇಳಿದರೆ, ಇಷ್ಟು ಆಯ್ತಲ್ವಾ, ಇನ್ನು ಮನ್ವಂತರೇಶು ಮನವಃ ತದ್ವಂಶಾಹ ಋಷಯಸ್ಸುರಾಹ ಭವಂತಿ ಚೈತೆ ಯುಗಪತು ಸುರೇಶಾಶ್ಚಾನು ಏಚತ ಅನ್ನಂತ. ಪ್ರತಿಯೊಬ್ಬ ಮನು 71 ಚತುರ್ಯುಗ ಆಳ್ತಾನಂತ. ಒಬ್ಬ ಮನು 71 ಚತುರ್ಯುಗ ಅಂದರೆ, ಈಗ 1 ಚತುರ್ಯುಗ ಅಂತ ಹೇಳಿದರೆ ಎಷ್ಟು, ದೇವಮಾನದಲ್ಲಿ 12,000 ವರ್ಷ 1 ಚತುರ್ಯುಗ ಅಂತ ಹೇಳಿದರೆ. ಇಂತಹ ಚತುರ್ಯುಗ ಎನ್ನುವಂತಹದ್ದು ಎಷ್ಟು ಅಂತ ಹೇಳಿದರೆ 71 ಚತುರ್ಯುಗ ಆಗಬೇಕು. ಅಲ್ಲಿಯ ತನಕಲೂ ಕೂಡ ಒಬ್ಬೊಬ್ಬ ಮನುಗಳು ಆಳ್ತಾ ಇರ್ತಾರಂತೆ. ಹಾಗಾಗಿ ಈಗ ವೈವಸ್ವತ ಮನ್ವಂತರ ಅನ್ನುವಂಥದ್ದಿದೆ, ಮುಂದೆ ಸಾವರ್ಣಿ ಅಂತ ಬರ್ತದೆ. ಆ ಮನ್ವಂತರ ಬರಬೇಕು ಅಂದರೆ 71 ಚತುರ್ಯುಗಗಳು ಕಳಿಬೇಕಂತೆ. ಈಗ ಇರುವಂಥ ಏನು ಕೃತಯುಗ ಕಲಿಯುಗ ನಡೀತಾ ಇದೆ. ಈ ಕಲಿಯುಗ ಎಷ್ಟನೇದ್ದು ಅಂದರೆ 28ನೇ ಕಲಿಯುಗ ಇದು. ಇದನ್ನು ಅಷ್ಟಾವಿಂಶತಿತಮೇ ಕಲಿಯುಗೆ ಅಂತ ಸಂಕಲ್ಪದಲ್ಲಿ ಹೇಳುತ್ತೇವೆ ನಾವು. ಹಾಗಾಗಿ ಅಷ್ಟಾವಿಂಶತಿತಮೇ ಅಂದರೆ 28ನೇ ಕಲಿಯುಗ ಈಗ ನಡೀತಾ ಇದೆ. ಅದರಿಂದ ಇನ್ನೂ ಎಷ್ಟೆಲ್ಲ ನಡೀಲಿಕ್ಕೆ 71 ತನಕ ಹೋಗ್ಬೇಕು ಈ ಮನ್ವಂತರ ಮುಗಿಬೇಕು ಅಂದರೆ. ಅಷ್ಟು ದೊಡ್ಡದು ಈ ಮನ್ವಂತರ. ಆಮೇಲೆ ಇಷ್ಟೆಲ್ಲ ಆಗುತ್ತಲ್ವ, ಏಷ ದೈನಂದಿನ ಸರ್ಗೋ ಬ್ರಾಹ್ಮಸ್ತ್ರೈಲೋಕ್ಯ ವರ್ತನಃ. ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಈ ಚತುರ್ಮುಖ ಬ್ರಹ್ಮ ಏನಿದ್ದಾನಲ್ವ,
ಚತುರ್ಮುಖ ಬ್ರಹ್ಮನಿಗೆ ಅವನ ಕಾಲಮಾನ ಹೇಗೆ ಅಂತ ಹೇಳಿದರೆ, ಈ ಏನು ಈಗ ಹೇಳಿದೆ ಚತುರ್ಯುಗ ಅನ್ನೋದು ಹೇಳಿದೆ, ಅಂದರೆ ದೇವಮಾನದಲ್ಲಿ 12,000 ವರ್ಷ ಅಂತ 12,000 ವರ್ಷ ಎನ್ನುವುದು ಅಂದರೆ ಒಂದು ಚತುರ್ಯುಗ ಅಂತ ಹೇಳಿದೆ. ಇಂಥ ಚತುರ್ಯುಗದ ಚಕ್ರ ಎನ್ನುವಂತಹದ್ದು 1,000 ಬಾರಿ ತಿರುಗಬೇಕಂತ. 71 ಬಾರಿ ತಿರುಗಿದ್ರೆ ಒಂದು ಮನ್ವಂತರ, ಇದು 1,000 ಬಾರಿ ತಿರುಗಬೇಕು. 1,000 ಬಾರಿ ತಿರುಗಿತು ಅಂತಾದರೆ ಅದನ್ನೇನಂತ ಕರೀತಾರೆ ಅಂದರೆ ಅದು ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಹಗಲು, ಅಷ್ಟೇ ಹಗಲು. ಆಮೇಲೆ ಅಷ್ಟೇ ಕಳಿಬೇಕು. ಅಂದರೆ 2,000 ಬಾರಿ ಈ ಚತುರ್ಯುಗದ ಚಕ್ರ ಎನ್ನುವಂತಹದ್ದು ತಿರುಗಿತು ಅಂತಾದರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದಿನ ಆಗತ್ತಂತೆ ಚತುರ್ಮುಖ ಬ್ರಹ್ಮದೇವರಿಗೆ, ಒಂದು ದಿನ. ಹೀಗೆ ಒಂದು ದಿನ ಕಳೀತಾ ಇದ್ದಂತೆ ಏನು ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು, ಅವರಿಗೆ ಒಂದು ದಿನ ಕಳಿಬೇಕಲ್ವಾ ಬ್ರಹ್ಮದೇವರಿಗೆ, ಅವ್ರಿಗೆ ಒಂದು ದಿನ ಕಳೀತು ಅಂದರೆ ಏಷ ದೈನಂದಿನ ಸರ್ಗೋ ಬ್ರಾಹ್ಮಸ್ತ್ರೈಲೋಕ್ಯ ವರ್ತನಃ. ಇದು ಒಂದು ದಿವಸ ಕಳೀತು ಅಂತಾದ್ರೆ ಏನು ಮಾಡಿಬಿಡ್ತಾರಂತೆ ಬ್ರಹ್ಮದೇವರು, ಎಲ್ಲ ಪ್ರಳಯ ಮಾಡಿಟ್ಬಿಡ್ತಾರಂತೆ, ಎಲ್ಲ ಪ್ರಳಯ ಮಾಡಿಟ್ಬಿಡ್ತಾರೆ. ಮತ್ತೇನಾಗ್ತದೆ, ಮತ್ತೆ ಸೃಷ್ಟಿಯನ್ನು ಮಾಡ್ತಾರೆ. ಪ್ರತಿನಿತ್ಯ ಒಂದೊಂದು ಸೃಷ್ಟಿ ಮಾಡ್ತಾರಂತೆ ಬ್ರಹ್ಮದೇವರು. ಎಂತಹ ಸೃಷ್ಟಿ ಇರಬೇಕು, ನಿತ್ಯದಲ್ಲೂ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡ್ತಾರೆ ಅಂದರೆ. ಆದ್ದರಿಂದ ಬ್ರಹ್ಮನ ದಿನ ಇದೆ ಅಲ್ವಾ, ಈ ಬ್ರಹ್ಮದೇವರ ದಿನದಲ್ಲಿ ಅಂದರೆ ಪ್ರತಿನಿತ್ಯವೂ ಕೂಡ ಏನಾಗುತ್ತೆ ಅಂದರೆ ಇದೆಲ್ಲ ಪ್ರಳಯ ಆಗತ್ತೆ, ಮತ್ತೆ ಸೃಷ್ಟಿ ಆಗತ್ತೆ, ಭಗವಂತನ ದಶಾವತಾರಗಳು ನಡೀತಾವೆ. ಒಂದೊಂದು ತ್ರೇತಾಯುಗದಲ್ಲಿ ರಾಮಾವತಾರ, ದ್ವಾಪರದಲ್ಲಿ ಕೃಷ್ಣಾವತಾರ, ಹೀಗೆಲ್ಲ ಏನೇನು ನಡಿಬೇಕು ಆ ಎಲ್ಲ ಅವತಾರಗಳು ಕೂಡ ನಡೀತಾನೆ ಇರ್ತಾವಂತೆ. ಎಲ್ಲವೂ ಕೂಡ ದಶಾವತಾರಗಳೆಲ್ಲವೂ ಕೂಡ ನಡೀತಿರ್ತಾರೆ. ಅದರಲ್ಲೇನೆ ಅಂದರೆ ಆ ದಿವಸದಲ್ಲೇನೆ ಏನು ನಡಿಬೇಕು, ನಿಮಗೆ ಭಗವಂತನ ಮದುವೆ ನಡಿಬೇಕಲ್ಲ, ಅದು ಕೃಷ್ಣಾವತಾರದ ಮದುವೆನೂ ನಡೆಸ್ತಾರಂತೆ, ರಾಮಾವತಾರದ ಮದುವೆನೂ ನಡೆಸ್ತಾರಂತೆ, ಶ್ರೀನಿವಾಸ ದೇವರಿಗೆ ಪದ್ಮಾವತಿನ ಕೊಟ್ಟು ಮದುವೆ ಮಾಡ್ತಾರಂತೆ. ಎಲ್ಲ ಪ್ರತಿನಿತ್ಯವೂ ಕೂಡ ಇದೆಲ್ಲವೂ ಕೂಡ ಈ ಬ್ರಹ್ಮದೇವರ ದಿನ ಏನಿದೆ ಆ ದಿನದಲ್ಲಾಗಬೇಕಾದ್ರೆ ಪ್ರತಿನಿತ್ಯ ಈ ವಿವಾಹಗಳು ಇವೆಲ್ಲ ನಡೀತಾನೆ ಇರ್ತಾವೆ, ಪ್ರತಿನಿತ್ಯ ನಡೀತವೆ. ಅದಕ್ಕೆ ವಾದರಾಜ ಸ್ವಾಮಿಗಳು ಹೇಳ್ತಾರೆ ನೋಡಿ, ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಒಮ್ಮೊಮ್ಮೆ ಅಂದರೆ ಬೊಮ್ಮನ ದಿನದಲ್ಲಿ ಅಂತ. ಆ ಬ್ರಹ್ಮದೇವರ ಒಂದು ದಿನದಲ್ಲೇ ಇದೆಲ್ಲ ನಡೀತಾ ಇರ್ತದಂತೆ, ದಶಾವತಾರಗಳು, ವಿವಾಹಗಳು, ಇವೆಲ್ಲವೂ ಕೂಡ. ಎಂಥ ಯೋಗ ನೋಡ್ರಿ. ನಮಗೆ ಶ್ರೀನಿವಾಸ ಕಲ್ಯಾಣ ಅನ್ನುವಂಥದ್ದನ್ನ ವರ್ಷಕ್ಕೊಂದ್ಸರ್ತಿ, ಅದು ಏನು ದಸರಾ ಬರುತ್ತದೆ ಆವಾಗಾದ್ರೂ ಕೇಳ್ರು ಅಂದ್ರೂ ಕೇಳೋದಿಲ್ಲ ನಾವು, ಅಂತ ಅದರಲ್ಲಿ ಪ್ರತಿನಿತ್ಯ ಅವ್ರು ನೋಡ್ತಾರಂತೆ, ನೆರವೇರಿಸ್ತಾರಂತೆ ಇದನ್ನೆಲ್ಲವನ್ನು ಕೂಡ. ಬ್ರಹ್ಮದೇವರ ಯೋಗ ಇದು ಅಂತ ಹೇಳ್ತಾರೆ. ಹಾಗೆ ಇದನ್ನೆಲ್ಲವನ್ನು ಕೂಡ ಈ ಪ್ರಳಯ ಏನಿದೆಯಲ್ಲ ಇದನ್ನ ಮಹಾಪ್ರಳಯ ಅಲ್ಲ, ಇದು ಖಂಡ ಪ್ರಳಯ ಅಂತ ಹೇಳ್ತಾರೆ. ಇದನ್ನು ಖಂಡ ಪ್ರಳಯ, ಒಂದು ಖಂಡ ಅಷ್ಟೇ, ಇಷ್ಟೇ ಅಂತ ಒಂದಷ್ಟು ಪ್ರಳಯವನ್ನು ಮಾಡ್ತಾರಂತೆ ಬ್ರಹ್ಮದೇವ. ಈ ರೀತಿಯಲ್ಲಿ ಮಾಡಿಕೊಂಡು ಆಮೇಲೆ ಏನಾಗುತ್ತೆ, ಇಷ್ಟೆಲ್ಲ ಆದ ನಂತರ ಚತುರ್ಮುಖ ಬ್ರಹ್ಮದೇವರು, ಇದೆಲ್ಲ ಕಾಲದ ಸೃಷ್ಟಿ ಅಂತೂ ಇಷ್ಟು ಬ್ರಹ್ಮದೇವರ ಒಂದು ದಿನದ ತನಕ ಹೋಗೋಣ ಸಾಕು, ಒಂದು ದಿನ. ಮತ್ತೆ ಅದಲ್ಲದೇನೆ ಅವರು 100 ವರ್ಷವನ್ನು ಹೇಳ್ತಾರೆ. ಆ 100 ವರ್ಷ ಹೇಳಬೇಕಂದ್ರೆ ಬಹಳ ದೊಡ್ಡದು, ತಲೆ ಕೆಟ್ಟು ಹೋಗ್ತದೆ. ಆಮೇಲೆ ಅಂತೂ ಒಂದು ದಿನ ಅಂತ ಸಾಮಾನ್ಯ ನಿಮ್ಮ ಲೆಕ್ಕದಲ್ಲಿ ಇಟ್ಕೊಳ್ಬೇಕು ಅಂದರೆ ಒಬ್ಬ ಮನುಷ್ಯನಿಗೆ 4 ಲಕ್ಷ ಕೋಟಿ ಅಂದರೆ 432 ಕೋಟಿ 432 ಕೋಟಿ ವರ್ಷ ಒಬ್ಬ ಮನುಷ್ಯನಿಗಾದರೆ ಅದು ಬ್ರಹ್ಮದೇವರಿಗೆ ಒಂದು ಹಗಲು. 864 ಕೋಟಿ ವರ್ಷ ಒಬ್ಬ ಮನುಷ್ಯನಿಗಾಯಿತು ಅಂತ ಆದರೆ ಅದು ಬ್ರಹ್ಮದೇವರಿಗೆ ಒಂದು ದಿನ ಅಂತ ಲೆಕ್ಕ. ಅದನ್ನು ಇಂಟು ಮಾಡ್ಕೊಳ್ರಿ ನೀವು, ಅದನ್ನು 30 ಮಾಡಿರಿ ಅಥವಾ 360 ಮಾಡಿರಿ, ಹೆಂಗಾದ್ರೂ ಮಾಡ್ಕೊಳ್ರಿ. ಅದು ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಒಂದು ವರ್ಷ ಸಿಗ್ತದೆ. ಅಂಥದ್ದು 360 ಮತ್ತು ನೀವೇನು ಮಾಡಬೇಕು, 50 ಮಾಡ್ಕೊಳ್ಬೇಕು, 50 ವರ್ಷ ಆಗ್ತದೆ. ಅದನ್ನು 100 ಅಂತ ಮಾಡಿಕೊಂಡ್ರೆ ಅಲ್ಲಿಗೆ ಒಂದು ಪರಾಯುಷ್ಯ ಅಂತ ಹೇಳ್ತಾರೆ ಬ್ರಹ್ಮದೇವರಿಗೆ. ಇಂತಹ ವರ್ಷ ಎನ್ನುವಂಥದ್ದು ಇದೆ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ. ಇಷ್ಟೆಲ್ಲವೂ ಕೂಡ ಈ ಕಾಲದ ಸೃಷ್ಟಿ ಮತ್ತು ಇವನ್ನೆಲ್ಲ ಸೃಷ್ಟಿ ಮಾಡಿದರು. ಇಷ್ಟೆಲ್ಲ ಸೃಷ್ಟಿ ಆದ ನಂತರ ಈ ಚತುರ್ಮುಖ ಬ್ರಹ್ಮದೇವರಿಗೆ ಏನಾಯಿತು ಅಂತಂದರೆ, ಮುಂದೆ ಈ ಸೃಷ್ಟಿ ಕಾರ್ಯ ಎನ್ನುವಂಥದ್ದು ಮುಂದುವರಿತಾ ಹೋಗಬೇಕು ಅಂತ ಅವನಿಗೆ ಪ್ರಜಾಪತಿ ಅಂತ ಹೆಸರು. ಬ್ರಹ್ಮದೇವರಿಗೆ ಪ್ರಜಾಪತಿ ಅಂತ ಕರೀತಾರೆ. ಪ್ರಜಾಪತಿ ಅಂತಂದರೆ ಯಾರಿಗೆ ಪ್ರಜಾಪತಿ ಅಂತ ಕರೀತಾರೆ ಅಂದರೆ ಎಲ್ಲರೂ ಪ್ರಜಾಪತಿಗಳೇ. ಯಾಕೆ ಅಂದರೆ ಯಾರು ಸಂತಾನವನ್ನು ಮುಂದುವರಿಸ್ತಾರೋ ಅವರೆಲ್ಲ ಪ್ರಜಾಪತಿಗಳು ಅಂತ ಹೇಳ್ತಾರೆ. ಸಂತಾನವನ್ನು ಮುಂದುವರಿಸುವವರೆಲ್ಲರೂ ಕೂಡ ಹಾಗೆ. ಚತುರ್ಮುಖ ಬ್ರಹ್ಮದೇವರು ಮುಖ್ಯವಾದ ಪ್ರಜಾಪತಿ. ಅವನಿಗೂ ಪ್ರಜಾಪತಿ ಯಾರು ಅಂದರೆ ಭಗವಂತ ಅಂತ ಅರ್ಥ. ಹಾಗೆ ಅವರು ಏನು ಮಾಡಿದರು ಅಂದರೆ ಬ್ರಹ್ಮದೇವರು ಮುಂದೆ ಸೃಷ್ಟಿಯನ್ನು ಮಾಡಬೇಕು, ಒಳ್ಳೊಳ್ಳೆ ಸೃಷ್ಟಿಗಳು ನಡೀಬೇಕು ಅಂತ ಅಂದ್ಕೊಂಡು ಮೊಟ್ಟ ಮೊದಲಿಗೆ ಏನು ಮಾಡಿದ್ರಂತೆ, ಮನುಷ್ಯರೆಲ್ಲರನ್ನು ಕೂಡ ಸೃಷ್ಟಿ ಮಾಡೋಕ್ಕಿಂತ ಮೊದಲು ಹಿಂದೆ ಹೇಳಿದೆ ನಾನು ಅಜ್ಞಾನವನ್ನು ಸೃಷ್ಟಿ ಮಾಡಿದ್ರು ಅಂತ. ಆ ಅಜ್ಞಾನ ಎನ್ನುವಂಥದ್ದನ್ನು 5 ವಿಧವಾಗಿ ಸೃಷ್ಟಿ ಮಾಡಿದ್ರಂತೆ. 5 ಅಜ್ಞಾನಗಳನ್ನು ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ಏನದು 5 ಅಜ್ಞಾನಗಳ ಸೃಷ್ಟಿ ಅಂತ ಹೇಳಿದರೆ, ಸಸರ್ಜಾಗ್ರೇಂದ ತಾಮಿಶ್ರಂ ಅತ ತಾಮಿಶ್ರಮಾಧಿಕೃತ್ ಮಹಾಮೋಹಂಚ ಮೋಹಂಚ ತಮಶ್ಚಾಜ್ಞಾನ ವೃತ್ತಯ.
ಇದು 5 ವಿಧವಾದಂಥ ಅಜ್ಞಾನ ಅಂತ ಹೇಳ್ತಾರೆ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಅಜ್ಞಾನಗಳು. ಅಜ್ಞಾನ ಅಂತ ಈ 5 ಅಜ್ಞಾನಗಳನ್ನು ಸೃಷ್ಟಿ ಮಾಡಿದರು ಅಂತ. ಬ್ರಹ್ಮದೇವರು 5 ಅಜ್ಞಾನಗಳ ಸೃಷ್ಟಿ ಮಾಡಿದ್ರಲ್ಲ. ಏನು 5 ಅಜ್ಞಾನ? ಅಜ್ಞಾನ ಅಂದರೆ ಏನಪ್ಪ? ಅಜ್ಞಾನ ಅಂದರೆ ಏನಿದೆ? ದಡ್ತನ ಅಷ್ಟೇ. ಮರು, ದಡ್ತನ ಇವೆಲ್ಲ ಏನಿರ್ತದೆ? ಈ ಮರು ಬಂದರೂ ಕೂಡ ಅದನ್ನೇ ಏನು ದಡ್ಡ ಇದ್ದೀನಿ ನೀನು ಅಂತಲೇ ಬೈತಿರ್ತಾರೆ ಎಲ್ಲರೂ ಕೂಡ. ಎಷ್ಟು ನೆನಪಿಟ್ಟುಕೊಳ್ಳಿಕ್ಕಾಗಲ್ಲ, ದಡ್ಡ ಅಂತಿರ್ತಾರೆ. ಹಾಗಾಗಿ ಅಂದರೆ ಒಂದು ರೀತಿ ದಡ್ಡತನ ಅಂತ ಅರ್ಥ. ದಡ್ಡತನ. ಈ ದಡ್ಡತನ ಏನಿದೆಯಲ್ಲ ಅದು ಎಷ್ಟು ವಿಧ ಅಂದರೆ 5 ವಿಧ ಅಂತೇಳಿ. ಈ ದಡ್ಡತನ ಅಂದರೆ ದಡ್ಡತನ ಅಷ್ಟೇ, ಅದರಲ್ಲಿ ಏನು ವೆರೈಟಿ ಇರ್ತದೆ. ಮತ್ತೆ ದಡ್ಡತನದಲ್ಲೂ ಒಂದು ವೆರೈಟಿ ಅಂದರೆ ಏನಪ್ಪ ಇದು ಅಂತ ವಿಚಿತ್ರ ಅನ್ನಿಸ್ತದೆ. ಶಾಲೆಯಲ್ಲಿ ಪಾಠ ಮಾಡುವಂಥ ಟೀಚರ್ಸಿಗಂತೂ ಬಹಳ ವಿಚಿತ್ರ ಅನಿಸ್ಬಿಡ್ತದೆ. ಯಾಕೆಂದ್ರೆ ದಡ್ಡತನ ಅಂದರೆ ಒಂದೇ ರೀತಿ ಇರ್ತದೆ. 5 ವಿಧವಾದ ದಡ್ಡತನ ಹೇಗಪ್ಪ ಇದು ಅಂತ. ಇದಕ್ಕೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋದಂಥ ವ್ಯಕ್ತಿಗಳು ಅನೇಕರು ಸೋತು ಹೋಗಿದ್ದಾರೆ. ಯಾರಿಗೂ ಇದರ ವ್ಯಾಖ್ಯಾನ ಮಾಡಲಿಕ್ಕೆ ಬಂದಿಲ್ಲ. ಬೇರೆ ಬೇರೆ ಏನು ದಾರ್ಶನಿಕರೆಲ್ಲ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿದ್ದಾರೆ. ಕೆಲವರಂತೂ ಏನು ಹೇಳಿದ್ದಾರೆ ಅಂದರೆ ಈ ಶ್ಲೋಕ ಎನ್ನುವಂಥದ್ದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಭಾಗವತದಲ್ಲಿ ವೇದವ್ಯಾಸದೇವರು ಹೇಳಿಲ್ಲ, ಯಾರೋ ತಂದು ಹಾಕಿಬಿಟ್ಟಿದ್ದಾರೆ, ಅದಕ್ಕೆ ಅರ್ಥವೇ ಇಲ್ಲ ಸರಿಯಾಗಿ ಅಂತ, ಅರ್ಥಶೂನ್ಯ ಇದು ಅಂತ ಹೇಳಿಬಿಟ್ಟಿದ್ದಾರೆ. ಇದಕ್ಕೆ ಸರಿಯಾದ ವ್ಯಾಖ್ಯಾನವನ್ನು ಬರೆದಂಥ ಮಹಾತ್ಮರು ಅಂದರೆ ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರು ಮಾತ್ರ. ಮಧ್ವಾಚಾರ್ಯರು 5 ಅಜ್ಞಾನಗಳಿಗೂ ಕೂಡ ಒಂದೊಂದು ಅರ್ಥ ಇದೆ ಅಂತ ಹೇಳ್ತಾರೆ. ಏನು 5 ಅಜ್ಞಾನ ಅಂತ ಹೇಳಿದರೆ ಅಂದರೆ, ಒಂದು ತಮಸ್ಸು. ತಮಸ್ಸು ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಅರ್ಥ, ಗೊತ್ತಿಲ್ಲ. ಇನ್ನೊಂದು ಮೋಹ. ಮೋಹ ಅಂತ ಹೇಳಿದರೆ ವಿಪರೀತ ಜ್ಞಾನ. ಅಂದರೆ ನಿಮಗೆ ಅರ್ಥ ಆಗುವಂತೆ ಹೇಳಬೇಕು ಅಂದರೆ, ತಮಸ್ಸು ಅಂದರೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನೀನೇನು ಗೊತ್ತಿಲ್ಲ, ಪರಮಾತ್ಮ ಗೊತ್ತಿಲ್ಲ, ಜೀವ ಗೊತ್ತಿಲ್ಲ, ಏನು ಕೇಳಿದರೂ ಗೊತ್ತಿಲ್ಲ. ಇದಿದೆ ಅಲ್ವಾ, ಇದು ತಮಸ್ಸು ಅಂತ ಹೇಳ್ತಾರೆ. ಇನ್ನೊಂದಿದೆ ಮೋಹ ಅಂತ. ಮೋಹ ಅಂತ ಹೇಳಿದರೆ ಇದು ಸ್ವಲ್ಪ ಡೇಂಜರ್. ಇದು ಅಂದರೆ ಡೇಂಜರ್ ಅಂದರೆ ಅದು ಹಾಗೆ ಅಂದರೆ ವಿಪರೀತ ಜ್ಞಾನ ಅಂದರೆ ನಾನು ದೇವರು ಒಂದೇ ಅಂತ ತಿಳ್ಕೊಳ್ಳೋದು. ನಾನೇ ದೇವರು ಅಂತ ತಿಳ್ಕೊಳ್ಳೋದು ಇದೆಯಲ್ಲ, ಇದು ವಿಪರೀತ ಜ್ಞಾನ. ಇದು ಮೋಹ ಅಂತ ಕರೀತಾರೆ. ಇನ್ನೊಂದಿದೆ ತಮಸ್ಸು, ಮೋಹ, ಮಹಾಮೋಹ ಅಂತ ಹೇಳಿದರೆ ಇದು ವಿಪರೀತ ಜ್ಞಾನದಲ್ಲಿ ಆಗ್ರಹ ಅಂತ. ವಿಪರೀತ ಜ್ಞಾನದಲ್ಲಿ ಆಗ್ರಹ ಅಂದರೆ ವಿಪರೀತ ಜ್ಞಾನ ನಾನು ದೇವರು ಒಂದೇ ಅಂತ ತಿಳಿಯೋದಷ್ಟೇ ಅಲ್ಲ, ನಾನು ತಿಳಿದದ್ದೇ ಸರಿ ಅಂತ ಅನ್ನೋದು. ನಾನು ತಿಳಿದದ್ದೇ ಸರಿ ಅಂತ ಆಗ್ರಹ ಎನ್ನುವಂಥದ್ದು ಮಾಡೋದು. ಇದು ಮಹಾಮೋಹ ಅಂತ ಹೇಳ್ತಾರೆ. ಇನ್ನೊಂದಿದೆ ತಾಮಿಸ್ರ ಅಂತ ಹೇಳಿದರೆ ನಾನು ಬೇರೆ ದೇವರು ಬೇರೆ ಅಂತ ಯಾರು ಜ್ಞಾನೋಪದೇಶವನ್ನು ಮಾಡ್ತಾರೆ ಆ ಜ್ಞಾನದ ಮೇಲೆ ದ್ವೇಷ. ಆ ಜ್ಞಾನವನ್ನು ದ್ವೇಷ ಮಾಡಿದರೆ ಅಂದರೆ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಅನ್ನುವಂಥದ್ದನ್ನು ಏನಾದರೂ ಹೇಳ್ರಿ, ಪಂಚಭೇದಗಳನ್ನು ಹೇಳಬೇಡ್ರಿ ಅಂತ ಇರ್ತಾರೆ. ಪಂಚಭೇದದ ವಿಷಯ ಮಾತಾಡಬೇಡ್ರಿ. ಪಂಚಭೇದ ಇಲ್ಲ, ಮೋಕ್ಷ ಸಿಗೋದು ಅದರಿಂದಲೇನೆ, ಪಂಚಭೇದದಿಂದಲೇ ಸಿಗೋದು ಮೋಕ್ಷ. ಪಂಚಭೇದ ಬೇಡ ಅಂತಾರೆ ಎಲ್ಲರೂ ಕೂಡ. ಪಂಚಭಕ್ಷ್ಯ ಇದ್ರೆ ಕೊಡ್ರಿ ಅಷ್ಟೇ. ಪಂಚಭಕ್ಷ್ಯ ಇರಲಿ, ಎಲ್ಲರೂ ಏನು ಪಂಚಭಕ್ಷ್ಯ ಇಟ್ಕೊಂಡಿದ್ದಾರೆ, ಪಂಚಭೇದ ಬಿಟ್ಬಿಟ್ಟಿದ್ದಾರೆ. ಪಂಚಭಕ್ಷ್ಯ ಇದ್ರೆ ಇಲ್ಲೇ ಇರ್ತೀವಿ ಅಷ್ಟೇ. ಪಂಚಭೇದ ಇದ್ರೆ ಅಲ್ಲಿಗೆ ಹೋಗ್ತೀವಿ, ಮೋಕ್ಷಕ್ಕೆ ಹೋಗ್ತೀವಿ. ಆದ್ದರಿಂದ ಭೇದ ಅನ್ನುವಂಥದ್ದು ಇದೆಯಲ್ಲ, ಈ ಜ್ಞಾನದ ಉಪದೇಶ ಮಾಡಿದರೆ ಸಾಕು, ಅದನ್ನು ದ್ವೇಷ ಮಾಡೋದು. ಇನ್ನೊಂದಿದೆ, ಇದೇನು ಅಂದರೆ ಅಂಧತಾಮಿಸ್ರ ಅಂದರೆ ನಾನು ಅಲ್ಪಜ್ಞ, ದೇವರು ಸರ್ವಜ್ಞ ಅಂತ ಉಪದೇಶ ಮಾಡುವ ವ್ಯಕ್ತಿ ಇದ್ದಾನಲ್ಲ, ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಬೇಕು ಅನ್ನುವ ದ್ವೇಷ ಇದೆ ಅಲ್ವಾ, ಇದು ಅಂಧತಾಮಿಸ್ರ ಅಂತ ಕರೀತಾರೆ. ಇದು ಅಂಧತಾಮಿಸ್ರ ಅಂತ. ಹೀಗೆ ಮಾಡೋರು ಇರ್ತಾರೆ, ಎಲ್ಲರೂ ಇರ್ತಾರೆ, ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ಇಂಥವರು ಇವರನ್ನು ಅಂಧತಾಮಿಸ್ರ ಅಂತ ಅಜ್ಞಾನ. ಹೀಗೆ 5 ವಿಧವಾದಂತಹ ಅಜ್ಞಾನ ಎನ್ನುವಂತಹದ್ದನ್ನು ಮಾಡಿದ್ದಾರೆ. ಈ 5 ವಿಧವಾದಂಥ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ರಲ್ಲ ಬ್ರಹ್ಮದೇವರು. ಯಾಕೆ ಇದನ್ನು ಸೃಷ್ಟಿ ಮಾಡಿದರು ಚತುರ್ಮುಖ ಬ್ರಹ್ಮದೇವರು ಅಂತಂದರೆ, ಅದಕ್ಕೆ ಹೇಳ್ತಾರೆ ಮುಂದೆ ಸೃಷ್ಟಿ ಮಾಡುವ ಎಲ್ಲ ಜೀವರಿಗೂ ಕೂಡ ಈ ಅಜ್ಞಾನ ಆವರಿಸ್ಕೊಳ್ಳಿ ಅಂತ ಮಾಡಿದ್ದಾರೆ. ಎಲ್ರಿಗೂ ನಮಗೆಲ್ಲ ಈ ಅಜ್ಞಾನ ಬರಬೇಕು ಅಂತ ಅಲ್ಲ. ಮತ್ತು ನಮ್ಮ ಗತಿ ಏನು ಹಾಗಾದ್ರೆ? ಆ ಅಜ್ಞಾನದಲ್ಲೇ ಬದುಕಬೇಕು. ಹೌದು, ನಾವು ಅಜ್ಞಾನದಲ್ಲೇ ಇರಬೇಕು ಅಲ್ಲ. ಮತ್ತು ಇದರಿಂದ ಪರಿಹಾರ ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ನೋಡಿ, ಈ ಅಜ್ಞಾನ ಏನಿದೆ ಅಲ್ವಾ, ಈ ಅಜ್ಞಾನದಿಂದ ನಾವು ಬಿಡುಗಡೆ ಹೊಂದಬೇಕು ಅಂತಾದರೆ ಅದಕ್ಕೇನು ಮಾಡಬೇಕು ಅಂತಂದರೆ ಈ ಅಜ್ಞಾನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಪ್ರತಿನಿತ್ಯ ನಾವೇನು ಮಾಡ್ತೀವಿ ಅಂದರೆ ಪುರುಷರೆಲ್ಲರೂ ಕೂಡ ನಾರಾಯಣ ಅಷ್ಟಾಕ್ಷರ ಅಂತ ಒಂದು ಜಪವನ್ನು ಮಾಡ್ತಾರೆ. ನಾರಾಯಣ ಓಂ ನಮೋ ನಾರಾಯಣಾಯ ಅಂತಂದರೆ ಗಾಯತ್ರ್ಯಾಹ ತ್ರಿಗುಣಂ ಪ್ರೋಕ್ತಂ. ಗಾಯತ್ರಿ ಮಂತ್ರ ಎಷ್ಟು ಮಾಡ್ತೀರೋ ಅದರ 3 ಪಟ್ಟು ನಾರಾಯಣ ಅಷ್ಟಾಕ್ಷರಿ ಜಪವನ್ನು ಮಾಡಬೇಕು. ಈ ನಾರಾಯಣ ಅಷ್ಟಾಕ್ಷರಿ ಜಪವನ್ನು ಮಾಡಬೇಕಲ್ವಾ, ಅಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ಅಂಗನ್ಯಾಸ ಅಂತ ಒಂದು ಬರ್ತದೆ.
ಅಂಗನ್ಯಾಸ ಕರನ್ಯಾಸ ಅಂತೆಲ್ಲ ಇರ್ತದೆ. ಅಲ್ಲಿ ಅಂಗನ್ಯಾಸ ಎನ್ನುವಂಥದ್ದು ಬರೋದು ಹೇಗೆ ಅಂದರೆ ಕ್ರುದ್ದೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೇ ಸ್ವಾಹ ಇಂತೆಲ್ಲ ಕ್ರುದ್ದೋಲ್ಕ, ಮಹೋಲ್ಕ, ದ್ಯೋಲ್ಕ, ಸಹಸ್ರೋಲ್ಕ, ಇನ್ನೊಂದು ಉಲ್ಕ ಅಂತೂ ಕ್ರುದ್ದೋಲ್ಕ, ಮಹೋಲ್ಕ, ಸಹಸ್ರೋಲ್ಕ, ಇನ್ನೊಂದಿದೆ ಅಂತೂ ಈ ಈ ರೂಪಗಳಿದ್ದಾವೆ. ಆ ರೂಪಗಳನ್ನೆಲ್ಲ 5 ರೂಪಗಳು ಈ 5 ರೂಪಗಳೇನಿದ್ದಾವೆ ಅದನ್ನು ಇಟ್ಟುಕೊಂಡು ಚಿಂತನೆ ಮಾಡಬೇಕು. ಇದನ್ನು ಅಂಗನ್ಯಾಸ ಮಾಡ್ತೀವಲ್ಲ, ಈ ರೂಪಗಳೇನಿದ್ದಾವಲ್ವ, ಈ ರೂಪಗಳಾಗಬೇಕಾದ್ರೆ ಏನು ಅಂತಂದರೆ ಈ ರೂಪಗಳೆಲ್ಲವೂ ಕೂಡ ಭಗವಂತನ ರೂಪಗಳಿವೆಲ್ಲ. ಕ್ರುದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ 5. ಕ್ರುದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಹೀಗೆ 5 ರೂಪಗಳು. ಈ 5 ರೂಪಗಳೇನಿದ್ದಾವಲ್ಲ 5 ರೂಪಗಳನ್ನು ಕೂಡ ಚಿಂತನೆ ಮಾಡಬೇಕು. ಈ 5 ರೂಪಗಳೇನಿದ್ದಾವೆ ಈ 5 ರೂಪಗಳಿಗೂ ಕೂಡ ಎಲ್ಲಿರ್ತಾವಿವು ಅಂತ ಹೇಳಿದರೆ ಕೆಲವು ದೇವತೆಗಳಿದ್ದಾರೆ, ಅವರನ್ನು ಮರುದ್ದೇವತೆಗಳು ಅಂತ ಕರೀತಾರೆ. ಮರುದ್ದೇವತೆಗಳು, ಆ ಮರುದ್ದೇವತೆಗಳೆಲ್ಲ 5 ಜನ ಇದ್ದಾರೆ. ಆ 5 ಜನ ಯಾರು ಅಂತ ಹೇಳಿದರೆ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ 5 ದೇವತೆಗಳಿದ್ದಾರೆ. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಈ 5 ದೇವತೆಗಳು ಕೂಡ ಈ 5 ಅಜ್ಞಾನಗಳೇನಿದ್ದಾವೆ ಅದಕ್ಕೆ ಅಭಿಮಾನಿಗಳು. ಆ ಅಭಿಮಾನಿಗಳೇನಿದ್ದಾರಲ್ವ, ಆ ಅಭಿಮಾನಿಯಾದಂತಹ ದೇವತೆಗಳ ಅಧಿಷ್ಠಾನದಲ್ಲಿ ಅವರ ಅಂತರ್ಯಾಮಿಯಾಗಿ ಭಗವಂತನ ಈ ಕ್ರುದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೋಲ್ಕ, ಸಹಸ್ರೋಲ್ಕ ಅಂತ 5 ರೂಪಗಳಿದ್ದಾವೆ. ಈ 5 ರೂಪಗಳನ್ನು ಕೂಡ ನಿತ್ಯ ನಾವು ನಾರಾಯಣ ಅಷ್ಟಾಕ್ಷರಿ ಮಾಡಬೇಕಾದ್ರೆ ಅನುಸಂಧಾನಕ್ಕೆ ತಂದುಕೊಡಬೇಕು. ಏನಂತ ಕ್ರುದ್ದೋಲ್ಕಾದಿ ರೂಪಗಳ ಸ್ಮರಣೆ ಮಾಡ್ತಾ ಇದ್ದೀನಿ, 5 ರೂಪಗಳನ್ನು. ಅದು ಈ 5 ಅಜ್ಞಾನಗಳೇನಿದ್ದಾವೆ ಅದಕ್ಕೆ ನಿಯಾಮಕವಾದ ರೂಪ ಭಗವಂತ. ನನ್ನಲ್ಲಿ ಇರುವಂಥ ಈ 5 ಅಜ್ಞಾನಗಳನ್ನು ಕೂಡ ಪರಿಹಾರ ಮಾಡೋ ಪರಮಾತ್ಮ ಅಂತ ಅನುಸಂಧಾನವನ್ನು ಮಾಡಿಕೊಂಡು ನಾರಾಯಣ ಅಷ್ಟಾಕ್ಷರಿಯನ್ನು ಮಾಡಬೇಕಾದ್ರೆ ಈ ಏನು ಎಲ್ಲ ಅಂಗನ್ಯಾಸಾದಿಗಳನ್ನು ಮಾಡಿದ್ವಿ ಅಂತಾದರೆ ಆಗ ಏನಾಗತ್ತಂತೆ, ಎಲ್ಲ ಅಜ್ಞಾನಗಳು ಕೂಡ ಪರಿಹಾರ ಆಗುತ್ತೆ. ಅಜ್ಞಾನ ಪರಿಹಾರ ಆಗಿ ಭಗವಂತ ಜ್ಞಾನವನ್ನು ಕೊಡ್ತಾನಂತೆ. ಮೋಕ್ಷದ ಜ್ಞಾನ ಅಂದರೆ ಮೋಕ್ಷ ಸಿಗುವಂಥ ಜ್ಞಾನವನ್ನು ಕೊಡ್ತಾನಂತೆ ಪರಮಾತ್ಮ. ಹೀಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದಾಗಿ 5 ಅಜ್ಞಾನ ಅವುಗಳ ಅಂತರ್ಯಾಮಿಯಾಗಿ ಅಂದರೆ ಅವುಗಳ ಅಧಿಷ್ಠಾನದಲ್ಲಿ ಅದಕ್ಕೆ ಅಭಿಮಾನಿಗಳಾಗಿರುವಂತಹದ್ದು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ. ಅವರ ಅಂತರ್ಯಾಮಿಯಾಗಿರುವಂಥ ಭಗವಂತನ ರೂಪ ಅಂತ ಹೇಳಿದರೆ ಕ್ರುದ್ದೋಲ್ಕ, ವೀರೋಲ್ಕ, ದ್ಯೋಲ್ಕ, ಸಹಸ್ರೋಲ್ಕ ಅಂತ ಇತ್ಯಾದಿ ರೂಪಗಳು, ಮಹೋಲ್ಕ ಅಂತ ಹೀಗೆ 5 ರೂಪಗಳು. ಈ 5 ರೂಪಗಳನ್ನು ಕೂಡ ಚಿಂತನೆ ಮಾಡಿದ್ವಿ ಅಂತ ಆದರೆ ಅಜ್ಞಾನ ಪರಿಹಾರ ಆಗ್ತದೆ. ಇದನ್ನು ಕೂಡ ಇಲ್ಲಿ ಹೇಳಿರುವಂಥ ವಿಚಾರ ಭಾಗವತದಲ್ಲಿ ಹೇಳಿರುವಂಥದ್ದು. ಇದನ್ನು ಕೂಡ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ ದಾಸರು. ಹರಿಕಥಾಮೃತ ಸಾರದಲ್ಲಿ ಹೇಳುವಾಗ 5 ವಿದ್ಯೆಗಳೊಳಗೆ ಇಹನಾಗಾದಿಗಳದಿಷ್ಠಾನದಲ್ಲಿ ಲಕುಮೀದವನು ಕ್ರುದ್ದೋಲ್ಕಾದಿ ಮೊದಲಾದ 5 ರೂಪವತಾಧರಿಸಿ. ಎಂಥ ಮಾಡಿ 5 ಅವಿದ್ಯೆಗಳ 5 ಅವಿದ್ಯೆಗಳು ಅಂತಂದ್ರೆ 5 ವಿಧವಾದಂಥ ಅಜ್ಞಾನಗಳು ಅಂತ ಅರ್ಥ. ಆ 5 ವಿಧವಾದಂಥ ಅಜ್ಞಾನಗಳಲ್ಲಿ ಆಗಬೇಕು. 5 ವಿದ್ಯೆಗಳ ಒಳಗಿಹ ನಾಗಾದಿಗಳ ಅಧಿಷ್ಠಾನದಲ್ಲಿ. ನಾಗಾದಿಗಳು ಅಂದರೆ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ ಅರ್ಥ. ಅವರ ಅಧಿಷ್ಠಾನದಲ್ಲಿ ಲಕುಮೀಧವನು ಅಂದರೆ ಲಕ್ಷ್ಮೀಪತಿಯಾದಂಥ ಭಗವಂತ ಕ್ರುದ್ದೋಲ್ಕಾದಿ ಮೊದಲಾದ 5 ರೂಪವತಾಧರಿಸಿ. ಕ್ರುದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೋಲ್ಕ, ಸಹಸ್ರೋಲ್ಕ ಅಂತ 5 ರೂಪವನ್ನು ಧಾರಣೆ ಮಾಡಿಕೊಂಡು ಭಗವಂತ ಅಲ್ಲಿರ್ತಾನೆ. ಅವನನ್ನು ನಾವು ನಿತ್ಯದಲ್ಲೂ ಕೂಡ ಚಿಂತನೆ ಮಾಡಿದ್ವಿ ಅಂತಾದರೆ ನಮ್ಮ ಎಲ್ಲ ಅಜ್ಞಾನಗಳನ್ನು ಕೂಡ ಪರಿಹಾರ ಮಾಡ್ತಾನಂತೆ ಪರಮಾತ್ಮ. ಈ ಅನುಸಂಧಾನ ಎನ್ನುವಂಥದ್ದಿರಬೇಕು. ಹೀಗೆ ಚತುರ್ಮುಖ ಬ್ರಹ್ಮದೇವರು ಈ 5 ಅಜ್ಞಾನಗಳನ್ನು ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. 5 ಅಜ್ಞಾನಗಳನ್ನು ಸೃಷ್ಟಿ ಮಾಡಿದ ನಂತರ ಆಮೇಲೆ ಏನಾಯ್ತಂತೆ, ಅವರಿಗೆ ಅನ್ನಿಸ್ತಂತೆ ಒಂದು ಸರ್ತಿ, ಮಾಡೋದು ಮೊದಲಿಗೆ ಸೃಷ್ಟಿ ಮಾಡೋದನ್ನು ಒಳ್ಳೆಯ ಸೃಷ್ಟಿ ಮಾಡಬೇಕಿತ್ತು, ಎಂಥ ಕೆಟ್ಟ ಸೃಷ್ಟಿ ಮಾಡಿದ್ನಲ್ಲಪ್ಪ ಅಂತ ಅನ್ನಿಸ್ತಂತೆ. ದೃಷ್ಟ್ವಾ ಪಾಪೀಯಸಿಂ ಸೃಷ್ಟಿಂ ನಾತ್ಮಾನಂ ಬಹ್ವಮನ್ಯತ ಭಗವದ್ಧ್ಯಾನ ಪೂತೇನ ಮನಸಾನ್ಯಾಂಸ್ತತೋ ಜಸಜತ್. ಆಗ ದೃಷ್ಟ್ವಾ ಪಾಪೀಯಸಿಂ ಸೃಷ್ಟಿಂ, ನಾನು ಮಾಡಿದ ಸೃಷ್ಟಿಯೇ ಮೊದಲನೇದ್ದಿ ಅಜ್ಞಾನ ಆಗಿಬಿಡುತ್ತಲ್ಲ, ಕೆಟ್ಟ ಸೃಷ್ಟಿ ಮಾಡಿನಲ್ಲ, ಒಂದು ಸ್ವಲ್ಪ ಒಳ್ಳೆ ಸೃಷ್ಟಿ ಮಾಡೋಣ ಅಂತ ಅನ್ನಿಸ್ತು. ದೇವರ ಧ್ಯಾನ ಮಾಡಿ ಸೃಷ್ಟಿಯನ್ನು ಶುರು ಮಾಡಿದ್ರಂತೆ. ಆಗ ದೇವರ ಧ್ಯಾನವನ್ನು ಮಾಡಿಕೊಂಡು ಮೊಟ್ಟ ಮೊದಲಿಗೆ ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಮಾಡಿದಾಗ ಆಗ ಚತುರ್ಮುಖ ಬ್ರಹ್ಮದೇವರು ಮಾಡಿದ ಸೃಷ್ಟಿಯಲ್ಲಿ ಹರಿಧ್ಯಾನದಿಂದಾಗಿ ಅವರ ಮನಸ್ಸಿನಿಂದ ಹುಟ್ಟಿದವರಂತೆ. ಬ್ರಹ್ಮದೇವರ ಮಾನಸ ಪುತ್ರರು ಅಂತ ಹೇಳ್ತಾರೆ, ಮನಸ್ಸಿನಿಂದ ಹುಟ್ಟಿದ್ರಂತೆ. ಯಾರು ಅಂತ ಹೇಳಿದರೆ ಸನಕ, ಸನಂದ, ಸನಾತನ, ಸನತ್ಕುಮಾರ ಅಂತ 4 ಜನ ಮಕ್ಕಳು ಹುಟ್ಟಿದ್ರಂತೆ ಬ್ರಹ್ಮದೇವರಿಗೆ.
ಈ 4 ಜನ ಮಕ್ಕಳು ಹುಟ್ಟಿದ್ರು, ಅವ್ರಿಗೆ ಒಳ್ಳೆ ಬ್ರಹ್ಮಚರ್ಯದಲ್ಲಿ ನಿಷ್ಠೆ ಇತ್ತಂತೆ. ಸನ್ಯಾಸಿಗಳಾಗಬೇಕು ಅಂತ ಇಟ್ಕೊಂಡು, ಬ್ರಹ್ಮಚಾರಿಯಾಗೇ ಸನ್ಯಾಸಿ ಆಗಬೇಕು ಅಂತ. ಕೆಲವರು ಗೃಹಸ್ಥರಾಗಿ ಆಗ್ತಿರ್ತಾರೆ, ಇವರು ಬ್ರಹ್ಮಚರ್ಯದಲ್ಲೇನೆ ಸನ್ಯಾಸಿ ಆಗಬೇಕು ಅಂತ. ಹಾಗೆ ಆ ಒಂದು ಅಪೇಕ್ಷೆ ಇಟ್ಟುಕೊಂಡವರಂತೆ. ಅದಕ್ಕೋಸ್ಕರವಾಗಿ ಏನು ಮಾಡಿದ್ರಂತೆ, ಇವರಿಗೆ ಏನು ಮಾಡಿದ್ರು ಇವರು ಬ್ರಹ್ಮದೇವರು ಒಂದು ಸರ್ತಿ ಹೇಳಿದ್ರಂತೆ, ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅಂದರೆ ನೀವು ಕೂಡ ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡಿಬೇಕು ಅಂತ ಸೃಷ್ಟಿ ಮಾಡಿದ್ದೀನಿ, ಅದಕ್ಕೋಸ್ಕರವಾಗಿ ನೀವು ಕೂಡ ಇದನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ರಿ ಅಂತ ಹೇಳಿದ್ರಂತೆ. ಹೇಳಿದ ಕೂಡಲೇ ತನ್ನೈಚ್ಛನ್ಮೋಕ್ಷ ಧರ್ಮಾಣೋ ವಾಸುದೇವ ಪರಾಯಣ, ವಾಸುದೇವನಲ್ಲೇ ಪರಮಭಕ್ತಿ ಇರುವಂಥ ಅವರೆಲ್ಲರೂ ಕೂಡ ತನ್ನೈಚ್ಛನ್, ಅದು ಇಷ್ಟ ಆಗಲಿಲ್ಲಂತ ಅವ್ರು ಹೇಳಿದ ಮಾತು. ನಮಗಿದೆಲ್ಲ ಬೇಡ, ನಾವು ಸನ್ಯಾಸಿ ಆಗಿರ್ತೇವೆ ಸಾಕು, ಈ ಸಂಸಾರ ಅನ್ನುವಂಥದ್ದು ಗೋಳು, ಇದರಲ್ಲಿ ಯಾರಿರ್ತಾರೆ, ಭಾಳ ಕಷ್ಟ ಆಗ್ತದೆ, ಭಾಳ ಹಿಂಸೆ, ಇದು ಬೇಡ ಅಂತ ಅಂದ್ಕೊಂಡು ಏನು ಮಾಡಿದ್ರಂತೆ, ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ರಂತೆ. ಎಲ್ಲರೂ ಕೂಡ ಸನ್ಯಾಸ ಸ್ವೀಕಾರ ಮಾಡಿದರು. ಅವರು ಸನ್ಯಾಸ ಸ್ವೀಕಾರ ಮಾಡಿದ ಕೂಡಲೇ ಕ್ರೋಧಂ ದುರ್ವಿಷಹಂ ಜಾತಂ ನಿಯಂತು ಮುಪಚಕ್ರಮೇ, ಆ ಕೂಡಲೇ ಏನಾಯ್ತಂತೆ, ಒಂದು ಸರ್ತಿ ಅವರು ಸನ್ಯಾಸ ಆದದ್ದು ನೋಡಿ ಸಿಟ್ಟು ಬಂತು, ಒಳಗೆ ಅದುಮಿಟ್ಕೊಳ್ಬೇಕು ಅಂತ ಹೋದರು, ಆದರೆ ಸಿಟ್ಟು ಹೊರಗೆ ಬಂದೇ ಬಿಡುತ್ತಂತ. ಒಂದು ಸರ್ತಿ ಹೊರಗೆ ಬಂದ್ಬಿಟ್ಟು ಸಿಟ್ಟು ಮಾಡ್ಕೊಂಡ್ಬಿಟ್ರಂತ ಒಂದು ಸರ್ತಿ ಬ್ರಹ್ಮದೇವರು. ಅವರು ಸಿಟ್ಟು ಮಾಡಿಕೊಂಡ್ರಲ್ವ, ಆ ಸಿಟ್ಟು ಮಾಡಿಕೊಂಡ ಕೂಡಲೇನೆ ಸತ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ, ಅವರು ಸಿಟ್ಟು ಮಾಡಿದ ಕೂಡಲೇ ಬ್ರಹ್ಮದೇವರು ಆ ಸಿಟ್ಟಿನಿಂದಲೇ ಒಬ್ರು ಹುಟ್ಟಿದ್ರಂತೆ. ಅವ್ರ ಹೆಸರೇನೇ ಏನು ಅಂತಂದ್ರೆ ರುದ್ರ ಅಂತ ಹೆಸರು. ಯಾಕವನಿಗೆ ರುದ್ರ ಅಂತ ಹೆಸರು ಅಂದ್ರೆ ಸವೈರುರೋಧ ದೇವಾನಾಂ ಪೂರ್ವಜೋ ಭಗವಾನ್ ಭವಃ. ಇವನು ಏನು ಅಂದ್ರೆ ಹುಟ್ಟಿದ ಕೂಡಲೇನೆ ಕಣ್ಣೀರು ಹಾಕ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದಂತೆ. ಹುಟ್ಟಿದ ಕೂಡಲೇನೆ ಇವನು ಅದರಿಂದ ರೋದನಾತ್ ರುದ್ರ ಉಚ್ಯತೆ ಅಂತ ರೋದನ ಮಾಡ್ತಾ ಇದ್ದ. ಅದರಿಂದಾಗಿ ಇವನಿಗೆ ರುದ್ರ ಅಂತ ಹೆಸರಿಟ್ರಂತೆ. ಆ ರುದ್ರ ಅಂತ ಹೆಸರಿಟ್ರು. ಅಂತೂ ಬ್ರಹ್ಮದೇವರಿಗೆ ಸಿಟ್ಟು ಬಂದಾಗ ಹುಟ್ಟಿದ್ರಲ್ಲಿ ಇವರು. ಹಾಗಾದ್ರೆ ಬ್ರಹ್ಮದೇವರಿಗೆ ಸಿಟ್ಟು ಬರ್ತದ? ಸಿಟ್ಟು ಅನ್ನೋದು ಒಂದು ದೋಷ, ಅದು ದೋಷ. ಬ್ರಹ್ಮದೇವರು ಅಂತ ಹೇಳಿದರೆ ಪರಶುಕ್ಲರಲ್ಲಿ ದೋಷ ಎನ್ನೋದಿರಲ್ಲ, ಸಿಟ್ಟು ಸಿಡುಗು ಇಂಥದ್ದೆಲ್ಲ ಬರಲ್ಲ. ಮತ್ತು ಬ್ರಹ್ಮದೇವರಿಗೆ ಬಂತು ಅಂದರೆ ಏನರ್ಥ? ಸಿಟ್ಟಿನಿಂದ ಹುಟ್ಟಿದ್ರು ಅಂತ ಹೇಳ್ತೀವಲ್ಲ ಅಂದರೆ ಅವರಿಗೆ ಸಿಟ್ಟು ಬರಲಿಲ್ಲ. ಮತ್ತೇನು ಅಂದರೆ ಜಗತ್ತಲ್ಲಿ ಸೃಷ್ಟಿ ಮಾಡಿದ್ದು ಸಿಟ್ಟನ್ನು. ಯಾಕೆ ಸೃಷ್ಟಿ ಮಾಡಿದರು ಅಂದರೆ ಮುಂದೆ ಜಗತ್ತಿನಲ್ಲಿ ಅಪ್ಪ ಹೇಳಿದ ಮಾತನ್ನು ಮಕ್ಕಳು ಕೇಳದೇ ಇದ್ದಾಗ ಅಪ್ಪನಿಗೆ ಸಿಟ್ಟು ಬರಲಿ ಅನ್ನೋದಕ್ಕೋಸ್ಕರ ಸಿಟ್ಟು ಮಾಡ್ಕೊಂಡ್ರಷ್ಟೇ. ಆ ರೀತಿ ಸಿಟ್ಟು ಮಾಡ್ಕೊಂಡದ್ದು ಹೊರತಾಗಿ ಅವ್ರಿಗೇನು ಸಿಟ್ಟು ಬಂತು ಅಂತ ತಿಳ್ಕೊಂಬಿಡಬಾರ್ದು. ಹಾಗೆ ಆ ರೀತಿಯಲ್ಲಿ ಸಿಟ್ಟು ಮಾಡಿಕೊಂಡ್ರಂತೆ. ಆಗ ಹುಟ್ಟಿದವರೇನೆ ಇವರು ರುದ್ರದೇವರು. ಇವರು ಹುಟ್ಟಿದ ಕೂಡಲೇನೆ ಯದರೋದೀಶ್ವರ ಶ್ರೇಷ್ಠ ಸೋದ್ವೇಗ ಇವ ಬಾಲಕಃ. ಯಾಕೆ ಅಳ್ತಾ ಇದೆಯೋ ಮಾರಾಯ ನೀನು ಅಂತ ಕೇಳಿದ್ರಂತೆ. ಯಾಕೆ ಅಳ್ತಾ ಇದ್ದಿ ಅಂತ ಕೇಳಿದ ಕೂಡಲೇನೆ ಅವ್ರು ಹೇಳಿದ್ರಂತೆ, ಇಲ್ಲ ನಾನು ಹುಟ್ಟಿ ಇಷ್ಟೊತ್ತಾಯ್ತು, ನನಗಿನ್ನೂ ನಾಮಕರಣ ಮಾಡ್ತಾ ಇಲ್ಲ, ನೀವು ನಾಮಕರಣ ಮಾಡ್ತಿಲ್ಲ, ಅದಕ್ಕೆ ಅಳ್ತಾ ಇದ್ದೀನಿ ನಾನು ಅಂದ್ರಂತೆ. ಅಯ್ಯೋ ಅದಕ್ಕೆ ಇಷ್ಟ ಅಳ್ತೀಯನೋ, ಸರಿ ಆಯ್ತು ನಿನಗೆ ನಾಮಕರಣ ಮಾಡ್ತೀನಿ ಬಾ ಅಂತ ಹೇಳಿಬಿಟ್ಟು ಒಂದೊಂದು ಹೆಸರು ಇಡ್ತಾರೆ. ನಕ್ಷತ್ರ ನಾಮ ಅಂತ ಇಡ್ತಾರೆ, ವ್ಯವಹಾರ ನಾಮ ಅಂತ ಇಡ್ತಾರೆ, ಸಾಲಿ ಒಳಗೆ ಕರೀಲಿಕ್ಕೆ ಒಂದು ನಾಮ ಅಂತ ಇರ್ತಾರೆ, ಮನೇಲಿ ಕರೀಲಿಕ್ಕೆ ಒಂದು ನಾಮ ಅಂತ, ಹಂಗೊಂದೊಂದು ನಾಮ ಅಂತ ಹೇಳಿಬಿಟ್ಟು 11 ಹೆಸರುಗಳನ್ನು ಇಟ್ಟರಂತೆ. ಏಕಾದಶ ರುದ್ರರು ತಯಾರಾದ್ರಲ್ಲಿ. ಏನೇನು ಹೆಸರು ಅಂದರೆ ಮನ್ಯುರ್ಮನುರ್ಮನ ಮಹಾನಾಸೋ ಮಹಾಂಚಿವರು ತದ್ವಜ ಮರುರೇತ ಭವಕ್ಕಾಲೋ ವಾಮದೇವೋ ಧೃತವ್ರತಃ. ಮನ್ಯು, ಮನು, ಮಹಾನಾಸ, ಮಹಾನ್, ಶಿವ, ಋತಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ, ಇವು 11 ನಾಮಗಳು ನಿನಗಾಗ್ತವೆ ಅಂತ 11 ಹೆಸರುಗಳನ್ನು ಇಟ್ಟರಂತೆ. ಹೀಗೆ 11 ಹೆಸರುಗಳನ್ನು ಇಟ್ಟರು. ಆಮೇಲೆ 11 ಹೆಸರಿಟ್ಟ ನಂತರ ಸ್ವಲ್ಪ ಸಮಾಧಾನ ಆಯ್ತಂತೆ. ಸಮಾಧಾನ ಆದಾಗ ಆಯಿತು, ನಾನೇನು ಮಾಡಬೇಕೀಗ ಅಂತ ರುದ್ರದೇವರು ಕೇಳ್ತಾರೆ. ಆ ರುದ್ರದೇವರು ನಾನೇನು ಮಾಡಬೇಕು ಅಂದಾಗ ಅವರಿಗೆ ಹೇಳಿದರು, ನೀನು ಸೃಷ್ಟಿಯನ್ನು ಮಾಡು ಅಂತಂದ್ರಂತೆ. ನೀನು ಸೃಷ್ಟಿಯನ್ನು ಮಾಡು ಅಂತ ಹೇಳಿದಾಗ ರುದ್ರದೇವರೇನು ಮಾಡಿದ್ರಂತೆ, ಆಯಿತು ನಾನು ಸೃಷ್ಟಿ ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿ. ಏನು ಸೃಷ್ಟಿ ಮಾಡಿದರು ಅಂದರೆ ಬರೀ ಭೂತಗಳನ್ನು ಸೃಷ್ಟಿ ಮಾಡಿದರು. ಭೂತಗಳು ಸೃಷ್ಟಿ ಮಾಡ್ತಾ ಕೂತ್ರು ಇವರು ರುದ್ರದೇವರು. ಅದಕ್ಕೆ ರುದ್ರದೇವರು ರುದ್ರಾಣಾಂ ರುದ್ರ ಸೃಷ್ಟನಾಂ ಸಮಂತಾಗ್ರಸತಾಂ ಜಗತ್ ನಿಶಾಮ್ಯ ಸಂಘಶೋ ಯೂತಾನ್ ಪ್ರಜಾಪತಿರಶಂಕತಾಂ. ಅದಕ್ಕೆ ಇದನ್ನು ನೋಡಿ ಒಂದು ಸರ್ತಿ ಗಾಬರಿ ಆದ್ರಂತೆ ಬ್ರಹ್ಮದೇವರು. ಅಲ್ಲೋ ಮಾರಾಯ, ಸೃಷ್ಟಿ ಮಾಡು ಅಂದರೆ ಹೋಗಿ ಭೂತ ಸೃಷ್ಟಿ ಮಾಡಿ, ಎಲ್ಲ ಇಡೀ ಲೋಕ ಅದೇ ತುಂಬ್ತಾ ಇದೆ, ಭೂತಗಳೇ ತುಂಬ್ತಾ ಇದ್ದಾವೆ, ಏನು ಮಾಡಬೇಕು? ಆಮೇಲೆ ಬರೀ ಭೂತಗಳನ್ನು ತಗೊಂಡು ಬೇಡ ಸುಮ್ಮನಿರು ಅಂತಂದ್ರಂತೆ. ಸಾಕು ನೀ ಮಾಡಿದ ಸೃಷ್ಟಿ ನಿಲ್ಲಿಸ್ಬಿಡು ಅಂತಂದ್ರಂತೆ. ಅಲಂ ಪ್ರಜಾಭಿ ಸೃಷ್ಟಾಭಿ ಈದೃಶಾಭಿ ಸುರೋತ್ತಮ. ಸಾಕು ನಿಲ್ಲಿಸು ನೀನು ಸೃಷ್ಟಿ ಅಂತಂದರು. ಸೃಷ್ಟಿ ನಿಲ್ಲಿಸು ಅಂದಾಗ ಆಯಿತು ಅಂತ ಅವರು ಸೃಷ್ಟಿ ನಿಲ್ಲಿಸಿದ್ರಂತೆ. ನಿಲ್ಲಿಸಿದಾಗ
ಅವ್ರು ಕೇಳಿದರು, ಮತ್ತು ಹಾಗಾದ್ರೆ ಮುಂದೇನು ಮಾಡಬೇಕು ನಾನು ಅಂತ. ಮುಂದೇನು ಮಾಡಬೇಕು ಅಂದಾಗ ಆಗ ಅವರು ಹೇಳ್ತಾರೆ, ಈ ಏನು ಇವರೆಲ್ಲ ಸೃಷ್ಟಿ ಮಾಡಿದ್ದಿ ನೀನು, ಈ ಸೃಷ್ಟಿ ಮಾಡಿದಂಥ ಈ ಪಿಶಾಚಿಗಳನ್ನು, ಭೂತಗಳನ್ನು ಇವನ್ನೆಲ್ಲ ಕಟ್ಕೊಂಡು ಊರಿನ ಹೊರಗೆ ಹೋಗಿ ವಾಸ ಮಾಡು ಅಂದ್ರಂತೆ. ಎಲ್ಲಿ ಊರಿರ್ತದೋ ಊರಲ್ಲಿ ವಾಸ ಮಾಡಬೇಡ. ಆಮೇಲೆ ಬೇಡ ಅಂದರೂ ಕೂಡ ನಿನ್ನನ್ನು ಊರಲ್ಲೇ ಕರ್ಸ್ಕೊಳ್ತಾರೆ ಎಲ್ಲರೂ ಕೂಡ, ಏನು ಯೋಚನೆ ಮಾಡಬೇಕಾಗಿಲ್ಲ. ನೀನಿದ್ದಲ್ಲೇ ಊರು ಬರ್ತದೆ, ಹಂಗೂ ಸಮಸ್ಯೆ ಮಾಡ್ಕೋಬೇಕಾಗಿಲ್ಲ. ಆದರೆ ನಾನಂತೂ ಈಗ ಹೇಳ್ತೀನಿ, ನೀನು ಊರಿಂದ ಹೊರಗಿರು ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿ ಈ ಭೂತಗಳನ್ನೆಲ್ಲ ಕಟ್ಕೊಂಡು ಈ ರುದ್ರದೇವರೇನು ಮಾಡಿದ್ರಂತೆ, ಊರು ಹೊರಗೆ ಹೋಗಿ ಕೂಡ್ತಿದ್ರಂತೆ. ಆಮೇಲೆ ಇನ್ನೊಂದು ಹೇಳಿದ್ರಂತೆ, ನೀನು ಈ ಭೂತಗಳನ್ನು ಕಟ್ಕೊಂಡು ಎಲ್ಲಿ ಹೋಗಿ ಕೂತಿರ್ತೀಯೋ ಆ ಜಾಗಕ್ಕೆ ನಿನ್ನ ಹೆಸರೇ ಬಂದ್ಬಿಡ್ಲಿ ಅಂತಂದ್ರಂತ. ಆದ್ದರಿಂದ ಆವತ್ತಿನಿಂದಲೂ ಕೂಡ ಭೂತಗಳನ್ನೆಲ್ಲ ಕಟ್ಟಿಕೊಂಡು ಅವ್ರು ಎಲ್ಲಿ ಹೋಗಿ ಕೂತ್ಕೊಳ್ತಿದ್ರು ಆ ಜಾಗಕ್ಕೆಲ್ಲ ಅವ್ರ ಹೆಸರೇ ರುದ್ರಭೂಮಿ ಅಂತ ಹೆಸರು, ಸ್ಮಶಾನ ಅಂತ ಅರ್ಥ. ರುದ್ರದೇವರು ಅಲ್ಲಿ ಹೋಗಿ ವಾಸ ಮಾಡೋರಂತೆ, ಎಲ್ಲೆಲ್ಲಿ ಅವ್ರು ಹೋಗಿ ಕೂಡ್ತಿದ್ರು. ಆಮೇಲೆ ಏನಾಯ್ತು ಅಂದರೆ ಅದು ಹೇಳಿದ್ರಲ್ಲ ಮೊದಲೇ, ಅಂದರೆ ಆಮೇಲೆ ಏನೇ ನೀನಿದ್ದ ಕಡೆಗೆ ಸುತ್ತಮುತ್ತಲು ಅವರೇ ಬಂದು ಕೂತ್ಕೊಳ್ತಾರೆ ಅಂತ. ಈಗ ಹಾಗೆ ಆಗಿದೆ ಎಲ್ಲ ಕಡೆ. ಇದ್ದ ಕಡೆ ಮನುಷ್ಯರು ಬಂದ್ಬಿಡ್ತಾರಂತ. ಅವ್ರನ್ನ ಹೋಗಿ ಊರು ಹೊರಗೆ ಹೋಗುವಂತ ಅವನು ಕಳಿಸಿದ್ರೆ, ರುದ್ರದೇವ್ರನ್ನ ಕಳಿಸಿದ್ರೆ, ಮನುಷ್ಯರು ನೀವ್ಯಾಕೆ ಹೊರಗೆ ಹೋಗ್ತೀರಿ, ನಾವೇ ನಿಮ್ಮ ಹತ್ರ ಬರ್ತೀವಿ ಅಂತ ಅಲ್ಲಿ ಹೋಗಿ ಕೊಡ್ತಿದ್ದಾರೆ ಎಲ್ಲರೂ ಕೂಡ. ಹಾಗಾಗಿದೆ ಸ್ಥಿತಿ. ಈ ರೀತಿಯಲ್ಲಿ ವ್ಯವಸ್ಥೆ ಆಯ್ತಂತೆ. ಇಂಥ ವ್ಯವಸ್ಥೆ ಆಯಿತು. ಆಮೇಲೆ ಇವರನ್ನೆಲ್ಲ ಮತ್ತು ರುದ್ರದೇವರು ಸ್ಮಶಾನವಾಸಿಗಳು ಅಂತ ಅವ್ರನ್ನೇನು ಅಮಂಗಳರು ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಆಮೇಲೆ ರುದ್ರದೇವರು ಒಂದು ಕೂಡ ಭಾಳ ಜನ ಹಾಕಿ ತಿಳ್ಕೊಂಡ್ಬಿಡ್ತಾರೆ, ಅವ್ರ ಅಮಂಗಳ ಸ್ವರೂಪ ಹಂಗೆಲ್ಲ ತಿಳ್ಕೊಬಾರ್ದು. ಭಗವಂತನ ಆಜ್ಞೆ ಪರಿಪಾಲನೆ ಮಾಡ್ತಿದ್ದಾರೆ ಅಷ್ಟೇ ಅವರು. ದೇವರ ಆಜ್ಞೆ, ಎಂಥ ಆಜ್ಞೆ ಅದು, ಏನು ಕತೆ. ಬೇರೆಯವರಾಗಿದ್ರೆ ಯಾರು ಮಾಡ್ತಿದ್ರು ಹೇಳ್ರಿ ಅಂಥ ಆಜ್ಞೆಯನ್ನು ಪಾಲನೆಯನ್ನು? ಯಾರು ಮಾಡ್ತಿದ್ರು? ಯಾರೂ ಮಾಡ್ಲಿಕ್ಕೆ ಸಾಧ್ಯ. ನಮಗೆ ಎಲ್ಲಿಯಾದರೂ ಕೂಡ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕು ಯಾವುದೋ ನೀರಿಲ್ಲದ ಊರಿಗೆ ಟ್ರಾನ್ಸ್ಫರ್ ಕೊಟ್ಬಿಟ್ರೆ, ಈ ರೊಕ್ಕ ಕೊಟ್ಟಾದರೂ ಕೂಡ, ಲಂಚ ಕೊಟ್ಟಾದರೂ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಮಾಡಿರಿ ಅಂತ ಮಾಡಿಸ್ಕೊಂಬಂದಿರ್ತೀವಿ. ಇವತ್ತಿನ ತನಕ ದೇವರು ಕೊಟ್ಟ ಕೆಲಸ ಇದು ಅಂತ ಹೇಳಿಬಿಟ್ಟು ಒಂದು ದಿವಸ ಹೋಗಿ ನನ್ನನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿಲ್ಲಂತ ರುದ್ರದೇವರು. ಒಂದು ದಿವಸ ಕೇಳಿಲ್ಲಂತ. ಎಂಥ ನಿಷ್ಠೆ ಅದು. ಮಹಾಮಂಗಳ ಸ್ವರೂಪಿಗಳು ರುದ್ರದೇವರು ಅಂದರೆ. ಅವರು ಇರೋದ್ರಿಂದ ನಾವಿವತ್ತು ಇಲ್ಲೆಲ್ಲ ಕೂತ್ಕೊಂಡು ಒಂದು ಭಾಗವತ ಕೇಳುವಂಥ ಯೋಗ ಬರ್ತಾ ಇದೆ. ನಮಗೆ ಕೇಳಬೇಕು ಅಂತಾದರೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರೇರಣೆ ಬೇಕಲ್ಲ. ಆ ಮನಸ್ಸಿನ ಪ್ರೇರಣೆ ಮಾಡೋರೇ ರುದ್ರದೇವರಂತೆ, ಒಳ್ಳೆ ಪ್ರೇರಣೆಯನ್ನು ಕೊಡುವಂಥವ್ರು. ಇಲ್ಲ ಅಂದ್ರೆ ಏನಾಗುತ್ತಂತೆ, ಒಳಗಡೆ ಎಲ್ಲೆಲ್ಲ ಭೂತಗಳು ಬಂದು ಕೂತ್ಕೊಂಡ್ಬಿಡ್ತಾವಂತೆ. ಭೂತಗಳು ಬಂದು ಕೂತ್ಕೊಂಡು ಅಂತಾದರೆ ಯಾವ ಭಾಗವತರಿ ಸಾಕಾಗಿ ಹೋಗಿದೆ, ಶನಿವಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಿರ್ತವೆ, ಟಿವಿ ನೋಡ್ತೀವಿ ಅಂತ ಅಂದ್ಬಿಡ್ತಾರೆ. ಅಂಥ ಭಾವನೆಗಳು ಬರ್ತದೆ. ಅದರಿಂದಾಗಿ ರುದ್ರದೇವರೇನಿದ್ದಾರಲ್ಲ ಅವರು ಇದ್ರು ಅಂದ್ರೆ ಅವ್ರು ಸ್ಮರಣೆ ಮಾಡಿಬಿಟ್ರೆ ಸಾಕು. ನಿಮಗೇನಾದ್ರು ಹಂಗೇನಾದ್ರು ಯೋಚನೆ ಬರ್ತಿತ್ತು ಅಂತ ಇಟ್ಕೊಳ್ರಿ. ಕೆಲವೊಮ್ಮೆ ಮನುಷ್ಯರು ಗೊತ್ತಾಗಲ್ಲ, ಬರ್ತಿರ್ತದೆ. ಕೆಲವೊಮ್ಮೆ ಏನಾಗ್ಬಿಡ್ತದೆ, ಭಾಗವತ ನಡೀತಿದೆ ಹೋಗಬೇಕು ಅಂತ ಅನ್ಕೊಂಡ್ರು ಕೂಡ ಅವ್ರಿಗೆ ಅನಿಸ್ತಿರಲ್ಲ, ಬೇಡ ಇಲ್ಲೇ ಕೂತ್ಬಿಡೋಣ, ಆರಾಮಾಗಿದ್ಬಿಡೋಣ ಅನಿಸ್ತಿರ್ತದೆ. ಆವಾಗ ಒಂದ್ಸರ್ತಿ ಏನು ಮಾಡಿಬಿಡ್ರಿ ಅಂದರೆ ನೀವು, ಆವಾಗ ಒಂದ್ಸರ್ತಿ ಒಂದು ಮಂತ್ರ ಹೇಳ್ಬೇಕಂತ. ಅದೇನು ಭಕ್ತಿಯಿಂದ ಹೇಳ್ಬೇಕು. ಮತ್ತೆ ಭಕ್ತಿ ಇಲ್ಲ ಅಂದ್ರೂ ಕಷ್ಟ, ಭಕ್ತಿಯಿಂದ ಹೇಳ್ಬೇಕಂತ. ಏನು ಅಂದರೆ, ಅಪಸರ್ಪಂತು ಯೇ ಭೂತ ಭುವಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇ ನಶ್ಯಂತು ಶಿವಾಜ್ಞಯ. ಇದನ್ನ ಪ್ರಾರ್ಥನೆ ಮಾಡಿಬಿಡ್ಬೇಕಂತ ಒಂದ್ಸಲ. ಇಷ್ಟು ಪ್ರಾರ್ಥನೆ ಮಾಡಿದ್ರು ಅಂತ ಆದರೆ, ಅಪಸರ್ಪಂತು ಯೇ ಭೂತ ಅಂದರೆ ಎಲ್ಲ ದೂರ ಹೋಗಲಿ, ಭೂತಗಳೆಲ್ಲ ದೂರ ಹೋಗಲಿ ಅಂತ. ಯೇ ಭೂತ ಭುವಿ ಸಂಸ್ಥಿತ, ನಮ್ಮ ಭೂಮಿಯಲ್ಲಿ ಸುತ್ತಮುತ್ತಲಿರುವಂಥ ಭೂತಗಳೆಲ್ಲ ದೂರ ಹೋಗಲಿ ಅಂತ. ಇದು ಹೇಗೆ ಅಂದರೆ, ತೇ ನಶ್ಯಂತು ಶಿವಾಜ್ಞಯ ಅಂತ ಹೇಳ್ತಾರೆ. ಶಿವಾಜ್ಞೆಯ ರುದ್ರದೇವರು ನೀವು ಆಜ್ಞೆ ಮಾಡ್ರಿ, ನಿಮ್ಮ ಆಜ್ಞೆಯಿಂದ ಇವೆಲ್ಲ ದೂರ ಹೋಗಲಿ ಅಂತ. ಆ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದರೆ ನಮ್ಮ ಹತ್ತಿರದಲ್ಲಿರುವ ಭೂತಗಳೆಲ್ಲ ದೂರ ಹೋಗುತ್ತೆ. ನಮಗೆ ಒಳ್ಳೆ ಬುದ್ಧಿ ಅನ್ನುವಂಥದ್ದು ಬರುತ್ತೆ, ಒಳ್ಳೆ ಮನಸ್ಸು ಬರ್ತದೆ. ಆ ಮನಸ್ಸಿನಿಂದಾಗಿ ಶ್ರವಣ ಮಾಡುವಂತಹ ಯೋಗ ಬರ್ತದಂತೆ. ಆದ್ದರಿಂದಾಗಿ ರುದ್ರದೇವರು ಒಂದು ಕೂಡಲೇ ಅವರು ಸ್ಮಶಾನದಲ್ಲಿದ್ದಾರೆ, ಅಮಂಗಳ ಹಂಗೆಲ್ಲ ತಿಳ್ಕೊಂಡ್ಬಿಡ್ಬಾರ್ದು. ಮಹಾಮಂಗಳ ಸ್ವರೂಪ ರುದ್ರದೇವರು ಅಂದರೆ. ಅವರ ಅನುಗ್ರಹ ಇಲ್ಲದೆ ಒಂದು ಸತ್ಕರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಹಾತ್ಮರು, ಅವರ ಸ್ಮರಣೆ ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಅವರನ್ನು ಹೇಳುವಾಗಲಂತೂ ಎಂಥ ಅದ್ಭುತ ಅಂದರೆ, ರಾಮೇಶ್ವರದಲ್ಲಿ ರುದ್ರದೇವರಿದ್ದಾರೆ. ಅವರನ್ನು ತಾಂಡವ ನೃತ್ಯದಲ್ಲಿ ವರ್ಣನೆ ಮಾಡುತ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಶಿವಸ್ತುತಿ ಅಂತ ಒಂದು ರಚನೆ ಮಾಡಿದ್ದಾರೆ. ಅವರು ಹೋದ್ರಂತೆ, ರುದ್ರದೇವರನ್ನು ನೋಡ್ಲಿಕ್ಕೆ ಹೋದ್ರಂತೆ. ಎಷ್ಟು ಭಕ್ತ ವಾತ್ಸಲ್ಯ ಅವರಿಗೆ ಅನ್ನೋದಕ್ಕೆ. ಇವರು ವೈಷ್ಣವರು, ನಾರಾಯಣ ಪಂಡಿತಾಚಾರ್ಯ. ಅಲ್ಲಿ ಯಾರೋ ಒಬ್ಬರು ಶೈವರಿದ್ದರಂತೆ. ಇವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಬೇಕು ಅಂತ ಬಾಗಿಲು ಹಾಕಿದ್ರಂತೆ, ದರ್ಶನ ಸಿಗಬಾರ್ದು ಇವರಿಗೆ ಅಂತ. ಇವ್ರು ಹೋದ್ರು, ನೋಡಿದ್ರು, ದರ್ಶನ ಆಗಲಿಲ್ಲ ಪಾಪ, ಬಾಗಿಲು ಹಾಕಿದ್ರು. ಕೊನೆಗೇನು ಮಾಡಿದ್ರಂತೆ ಇವರು ನಾರಾಯಣ ಪಂಡಿತಾಚಾರ್ಯರು, ಎಲ್ಲ ಈ ರೀತಿ ಮಾಡಿದ್ರಲ್ಲ, ನನಗೆ ತೊಂದರೆ ಆಯ್ತಲ್ಲ, ದರ್ಶನ ಆಗ್ತಾ ಇಲ್ಲಲ್ಲ, ಅದಕ್ಕೆ ರುದ್ರದೇವರ ಮನಸ್ಸಿಗೆ, ಅವರ ಮನೋಭಿಮಾನಿಗಳು, ಅವರ ಮನಸ್ಸಿಗೆ ಏನಾದರೂ ಕೂಡ ನನಗೆ ದರ್ಶನ ಕೊಡಬೇಕು ಅಂತ ಇದ್ದರೆ ಕೊಡಲಿ, ಇಲ್ಲದಿದ್ದರೆ ಇಲ್ಲ
ಅಂತ ರುದ್ರದೇವರ ಎದರಲ್ಲಿ ನಿಂತುಕೊಂಡು ಒಂದು ಸರ್ತಿ ಪ್ರಾರ್ಥನೆ ಮಾಡಿದ್ರಂತೆ, ಮಹಾರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ರಂತೆ. ಇಷ್ಟೇ ಪ್ರಾರ್ಥನೆ ಮಾಡಿದ್ದವರು ಅಂತ ಆ ಶ್ಲೋಕಗಳಿದಾವೆ ನೋಡಿ. ಹೇಗಿದ್ದಾವೆ ಅಂತಂದರೆ ಒಳ್ಳೆ ನಾಟ್ಯ ಮಾಡ್ತಿದ್ದಾರೇನೋ ಅನ್ನುವಂತೆ ಆ ಶ್ಲೋಕಗಳ ರಚನೆ ಮಾಡುತ್ತಾರೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಪುಲ್ಲನೇತ್ರತ್ರಯಂ ತರಕ್ಷುವರ ಕೃತ್ಯಮದ್ಭುಜಗಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ ತ್ರಿಲೋಚನ ವಿಲೋಚನೆ ಲಸತಿ ತೇ ಲಲಾಮಾಯಿತೆ. ಹೀಗೆ ಸ್ತೋತ್ರ ಮಾಡುತ್ತಾರೆ. ಸುಮಾರೊಂದು 8-9 ಶ್ಲೋಕ ಹೇಳೋದ್ರೊಳಗೇನೆ ಆ ರುದ್ರದೇವರ ಗುಡಿಯ ಬಾಗಿಲ ಬೀಗ ಎನ್ನುವುದು ತನ್ನಷ್ಟಕ್ಕೆ ತಾನೇ ತೆಗೆದುಕೊಂಡು ಬಾಗಿಲು ತಾನೇ ತೆಕ್ಕೊಂಡು ಬಿಡ್ತಂತೆ. ರುದ್ರದೇವರು ದರ್ಶನ ಕೊಟ್ಟರಂತೆ. ಭಕ್ತ ವಾತ್ಸಲ್ಯ, ಭಕ್ತರ ಮೇಲೆ ಎಂಥ ವಾತ್ಸಲ್ಯ ಅನ್ನೋದಕ್ಕೆ. ಆದ್ದರಿಂದ ಮಹಾ ಕರುಣಾಳುಗಳು ರುದ್ರದೇವರು, ಮಹಾ ಮಂಗಳ ಸ್ವರೂಪಿಗಳು ರುದ್ರದೇವರು. ಅಂಥ ರುದ್ರದೇವರನ್ನು ಅಮಂಗಳರು ಅಂತ ತಿಳಿಬಾರದು ಅಂತ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹೇಳ್ತಾರೆ. ಹೀಗೆ ರುದ್ರದೇವರು ಆಮೇಲೆ ರುದ್ರದೇವರ ಸೃಷ್ಟಿ ಆದ ನಂತರ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಕೆಲವೊಂದು ಮಾನಸ ಪುತ್ರರನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರೇನೆ. ಅವರು ಯಾರ್ಯಾರನ್ನು ಸೃಷ್ಟಿ ಮಾಡಿದರು. ಆಮೇಲೆ ಮತ್ತೆ ಮನುಷ್ಯರ ಸೃಷ್ಟಿ ಮಾಡಬೇಕು ಅಂತ ಮನುಷ್ಯರ ಸೃಷ್ಟಿ ನಡೀತದೆ. ಆ ಸೃಷ್ಟಿ ಆದ ನಂತರ ಮುಂದೆ ಏನಂತಾರೆ ಸ್ವಯಂಭುವ ಮನುಗಳು, ಶತರೂಪಾದೇವಿಯರು, ಇವರ ಕಥೆ ಎಲ್ಲ ಬರ್ತದೆ. ಅಲ್ಲಿಂದ ಒಂದಷ್ಟು ಕಥಾಭಾಗ ಎನ್ನುವಂಥದ್ದು ಆರಂಭ ಆಗುತ್ತೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು.